ಸರ್ ಇವಾಗ ನಮಗೆಲ್ಲ ಮನೆ ಯಾವಾಗ ಸಿಗುತ್ತೆ ಸರ್? ಮಾರ್ಚ್ ಅವರು ಮಾಡೋದು ಮಾರ್ಚಿಗೆ ಬರಲ್ಲ ಬಿಡಿ, ಅದು ಈ ವರ್ಷ ಕಂಪ್ಲೀಟ್ ಹೋಗುತ್ತೆ. ಔಟ್ ಸೈಡ್ ಪೇಂಟ್ ಹೊಡಿತಾ ಇದೆ, ನಾನು ನೋಡಿದ್ದೀನಿ, ಅದಕ್ಕೆ ನಾನು ಹೇಳ್ತಾರೆ ಸುಮ್ಮನೆ ಇದ್ದೀನಿ. ಒಂದು ನೀವು ಯಾವಾಗ ನಮಗೆ ಮನೆ ಕೊಡ್ತೀರಾ ಅಂತ ಅದೊಂದು ನಮಗೆ ಲೆಟ್ರ್ ಬೇಕು. ಇವ್ರು ಕೆಲವರೆಲ್ಲ ಸುಮಾರು ಲೋನಿಗೆ ಅಪ್ಲೈ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಒಬ್ಬೊಬ್ರದ್ದು 20-25 ಸಾವಿರ ಅವರು ಕಮಿಷನ್ ಕೂಡ ಇಟ್ಕೊಂಡ್ಬಿಟ್ಟಿದ್ದಾರೆ. ಗೌರ್ಮೆಂಟ್ ಕಡೆಯಿಂದ ಆಫೀಸಿಯಲ್ ಗೌರ್ಮೆಂಟ್ ಆರ್ಡರ್ ಯಾವುದೂ ಆಗಿಲ್ಲ ಸರ್. ನೀವು ಬುಕ್ ಮಾಡಿಸ್ಕೊಂಡ್ರಲ್ಲ, 3 ಲಕ್ಷ ಕಟ್ಟಿದ ನಾವು ಬುಕ್ ಮಾಡಿದ್ವಲ್ಲ, ನೀವು ಅವಾಗಲೇ ಒಂದು ವರ್ಷದೊಳಗೆ ಮನೆ ಕೊಡಬೇಕಾಯ್ತಲ್ಲ. 14,70,000 ಬರೋತನಕ ಏನು ಮಾಡಿದ್ರಿ ಗೌರ್ಮೆಂಟು? ಅವಾಗ ಯಾವ ಜಿಯೋ ಇರಲಿಲ್ಲ, ಯಾವ ಗೌರ್ಮೆಂಟ್ ಇರಲಿಲ್ವ ನಿಮಗೆ? ನಾನು ಬದುಕಿಸ್ಲಿಕ್ಕೆ ಓಡಾಡ್ತಾ ಇದ್ದೀನಿ ಅಷ್ಟೇ, ಇದನ್ನು ತಿಳ್ಕೊಳ್ಳಿ ಮೊದಲು. ಟಾಪಿಕ್ ಕ್ಲೋಸ್ ಆಗ್ಯದ. ರಾಜ್ಯ ಸರ್ಕಾರದ 1 ಲಕ್ಷ ಬಹುಮಹಡಿ ವಸತಿ ಯೋಜನೆಯನ್ನ ನಂಬಿರುವ ಬೆಂಗಳೂರಿನ ದಾಸರಹಳ್ಳಿ ಕ್ಷೇತ್ರದ ಗಾಣಿಗರಹಳ್ಳಿಯ ಫಲಾನುಭವಿಗಳು ಕಂಗಾಲಾಗಿದ್ದಾರೆ. ಹೌದು, ಇನ್ಸ್ಟಾಲ್ಮೆಂಟ್ನಲ್ಲಿ ಹಂತ ಹಂತವಾಗಿ ಹಣ ಕಟ್ಟಿಸಿಕೊಂಡು ಮನೆಗಳನ್ನೇ ನೀಡದೆ ಸರ್ಕಾರ ಸತಾಯಿಸುತ್ತಿದೆ ಎಂದು ನೂರಾರು ಫಲಾನುಭವಿಗಳು ಆರೋಪಿಸಿದ್ದಾರೆ. 2 BHK ನಿವೇಶನಗಳಿಗಾಗಿ ಮೊದಲ ಕಂತಿನಲ್ಲಿ 3 ಲಕ್ಷ ರೂಪಾಯಿ ಹಣ ಕಟ್ಟಿದವರು ಮನೆಗಾಗಿ ಅಲೆದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಹೀಗೆ 135 ಜನರು ತಮ್ಮ ಕನಸಿನ ನಿವೇಶನಕ್ಕಾಗಿ ಎದುರು ನೋಡುತ್ತಿದ್ದಾರೆ. ಒಟ್ಟು 14 ಲಕ್ಷದಷ್ಟು ರೂಪಾಯಿ ಒಂದು ನಿವೇಶನದ ಮೊತ್ತವಾಗಿದ್ದು, ಇದರಲ್ಲಿನ ಅರ್ಧದಷ್ಟು ಹಣವನ್ನ ಪಾವತಿಸಿದರೂ ಅನೇಕರಿಗೆ ನಿವೇಶನ ಭಾಗ್ಯ ಲಭ್ಯವಾಗಿಲ್ಲ. ಹೀಗಾಗಿ ಎಲ್ಲ ಫಲಾನುಭವಿಗಳು ಸೇರಿ ರಾಜೀವ್ ಗಾಂಧಿ ವಸತಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಾದ ಪರಶುರಾಮ್ ಸಿನ್ನಾಳ್ಕರ್ ಅವರನ್ನ ಕೇಳಿದಾಗ ಸರ್ಕಾರದ ಆದೇಶ ಬರುವವರೆಗೂ ನಾವು ಏನು ಮಾಡಲು ಸಾಧ್ಯವಿಲ್ಲ ಎಂದು MD ಹೇಳಿದ್ದಾರೆ. ಆದರೆ ಈ ಸರ್ಕಾರ ಪುಂಖಾನುಪುಂಖವಾಗಿ ಕೊಚ್ಚಿಕೊಳ್ಳುತ್ತದೆ. ನಾವು ನಿವೇಶನ ಇಲ್ಲದವರಿಗೆ ನಿವೇಶನ ಹಂಚಿಕೆ ಮಾಡುತ್ತೇವೆ, ಯಾರೂ ಮನೆ ಇಲ್ಲದೆ ಇರಬಾರದು ಅಂತ. ಆದರೆ ಅದನ್ನೂ ಮೀರಿ ಒಂದು ಹೆಜ್ಜೆ ಮುಂದೆ ಹೋಗಿ ಕೋಗಿಲು ಲೇಔಟ್ನಲ್ಲಿನ ವಲಸಿಗರಿಗೆ ಮನೆ ಕೊಡ್ತೀವಿ ಅಂತ ಹೇಳೋ ಸಿದ್ದರಾಮಯ್ಯ ಸರ್ಕಾರ, ವಸತಿ ಸಚಿವ ಜಮೀರ್ ಅಹಮದ್ ಅವರು ಇದೀಗ ಈ ಬಗ್ಗೆ ಗಮನ ಹರಿಸಬೇಕಾಗಿದೆ. DCM DK ಶಿವಕುಮಾರ್ ಕೂಡ ವಲಸಿಗರಿಗೆ ಮನೆ ಭಾಗ್ಯ ಕರಗಿಸುವ ಹೇಳಿಕೆಯನ್ನ ನೀಡಿದ್ರು. ಆದರೂ ಸಹ ಹಣ ಕಟ್ಟಿದವರಿಗೆ ನಿವೇಶನ ನೀಡ್ತಿಲ್ಲ ಎನ್ನುವುದು ಸಾಕಷ್ಟು ಅಲ್ಲಿನ ಫಲಾನುಭವಿಗಳಿಗೆ ಆಕ್ರೋಶಕ್ಕೆ ಕಾರಣವಾಗಿರುವಂತದ್ದು. ಅಲ್ಲದೆ ರಾಜ್ಯ ಸರ್ಕಾರಕ್ಕೆ ಈ ಫಲಾನುಭವಿಗಳ ಸಂಕಷ್ಟ ಕಣ್ಣಿಗೆ ಕಾಣಿಸುತ್ತಿಲ್ಲವೇ? ನಿರಾಶ್ರಿತರಿಗೆ ನಿವೇಶನ ಭಾಗ್ಯದ ಮಾತಾಡುವ ನೀವು ದುಡ್ಡು ಕೊಟ್ಟವರಿಗೆ ಅಲೆದಾಟದ ಭಾಗ್ಯ ಕರುಣಿಸಿದ್ದು ಎಷ್ಟು ಸರಿ? ಈ ಕೂಡಲೇ ಈ ಜನರ ಸಂಕಷ್ಟಕ್ಕೆ ಪರಿಹಾರ ನೀಡಲು ಮುಂದಾಗುವ ಮೂಲಕ ಜವಾಬ್ದಾರಿ ಮೆರೆಯುವುದು ರಾಜ್ಯ ಸರ್ಕಾರದ ವಸತಿ ಸಚಿವರು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳ ಮೇಲಿದೆ. ಬನ್ನಿ ವೀಕ್ಷಕರೇ, ಫಲಾನುಭವಿಗಳು ರಾಜೀವ್ ಗಾಂಧಿ ವಸತಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರ ಬಳಿ ಕೇಳಿಕೊಂಡಿದ್ದೇನು, ನಿರ್ದೇಶಕರು ನೀಡಿರುವ ಭರವಸೆ ಏನು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ಕೊಂಡು ಬನ್ನಿ. ನಮಸ್ತೆ ಸರ್, ಹೇಗಿದ್ದೀರಾ ಸರ್? ನೋಡಿ ಸರ್, ನೀವು ಮನೆ ಕೊಡೋ ತನಕ ನಾವು ಚೆನ್ನಾಗಿರಲ್ಲ. ಅದು ಫೈಲ್ ರಿಟರ್ನ್ ಬಂದದ, ಇವ್ರಿಗೆ ಹೇಳಿದ್ನಲ್ಲ, ನಿಮ್ಗೆ ಹೇಳಿದ್ನಲ್ಲ, ರಿಟರ್ನ್ ಬಂದಿದೆ ಅಂತ, ಅದಕ್ಕೇನೋ ಆನ್ಸರ್ ಹಾಕಿದ್ದೀವಿ ಅಂದರೆ ಅದನ್ನ ವಾಪಸ್ ಇದು ಮಾಡ್ತಾ ಇದ್ದೀವಿ. ಅಪ್ರೂವ್ ಆಗಬೇಕು, ಅಪ್ರೂವ್ ಆಗೋ ತನಕ ಓಪನ್ ಮಾಡಲಿಕ್ಕೆ ಆಗೋದಿಲ್ಲ. ಅಪ್ರೂವ್ ಆದಮೇಲೆ ಓಪನ್ ಮಾಡಿ ಕೊಡ್ತೀವಿ. ನಿಮಗೆ ಯಾವಾಗ ಅಪ್ರೂವ್ ಆಗುತ್ತೆ ಸರ್? ಅದು ಇವತ್ತು ಹೋಗಿದ್ವಲ್ಲ ನೀವು ಅಲ್ಲಿಗೆ? ಹೋಗಿದ್ವಿ, ಪುಟಪ್ ಮಾಡಿ ಅಂತ ಹೇಳಿದ್ದಾರೆ. ಎಷ್ಟೆಷ್ಟು ಪರ್ಸೆಂಟ್ ಅಮೌಂಟ್ ಕಟ್ಟಿದ್ದಾರೆ, 100% ಕಟ್ಟಿದ್ದೆಷ್ಟು, 90% ಕಟ್ಟಿದ್ದೆಷ್ಟು, ಆಮೇಲೆ 2 ಇನ್ಸ್ಟಾಲ್ಮೆಂಟ್ ಕಟ್ಟಿದವ್ರು ಇದ್ದಾರೆ ಕೆಲವೊಬ್ರು, ಅದು ಎಲ್ಲ ಡೀಟೇಲ್ ಕೊಡಿ ಅಂತಂದವ್ರೆ, ನೋಡ್ಬೇಕು. ನೀವು ಅವತ್ತೇ ಮಾಡಿದ್ರಲ್ವ ಅದನ್ನು, ಡೀಟೇಲ್ಸ್ ಎಲ್ಲ ಇದು ಮಾಡಿದ್ರಲ್ವ? ಅದು ನಾವು ಸ್ಟಾರ್ಟಿಂಗ್ ಬಂದು ಹೋಗಾದ್ಮೇಲೆ ನೀವೊಂದು ಅದೊಂದು ಲೀಸ್ಟ್ ಎಲ್ಲ ಮಾಡ್ಕೊಂಡ್ರಲ್ವ? ನಾವು ಇನಿಷಿಯಲ್ ಡೆಪಾಸಿಟ್ ಕಟ್ಟಿದವ್ರನ್ನ ಮತ್ತು ಎಲ್ಲರನ್ನೂ ಕನ್ಸಿಡರ್ ಮಾಡಿ ಅಂತ ಕೊಟ್ಟಿವಿ, ಬಟ್ ಅದಕ್ಕೆ ಹೋಗ್ತಾ ಇಲ್ಲ. ಇನಿಷಿಯಲ್ ಡಿಪಾಸಿಟ್ ಕಟ್ಟಿದವ್ರು ಅಂದರೆ 3 ಲಕ್ಷ ಕಟ್ಟಿದವ್ರು ಇದ್ದಾರೆ, 8 ಲಕ್ಷ ಕಟ್ಟಿದವ್ರು ಇದ್ದಾರೆ, 90% ಕಟ್ಟಿದವ್ರು ಇದ್ದಾರೆ, 100% ಕಟ್ಟಿದವ್ರು ಇದ್ದಾರೆ. 100% ಕಟ್ಟಿದವ್ರು ಆಲ್ಮೋಸ್ಟ್ ಆಗ್ಯದ. 90, ಆಮೇಲೆ 8 ಲ್ಯಾಕು, 3 ಲ್ಯಾಕು, 3 ಕ್ಯಾಟಗರಿಯಲ್ಲಿ ಯಾವುದಾಗ್ತದೆ ನೋಡ್ಬೋದು. ಯಾರು ಹೋಗ್ತಿಲ್ಲ ಸರ್ ಅಲ್ಲಿ? ಯಾವುದು ನೀವು ಕೊಟ್ಟಿದ್ದ ಲೆಟ್ರು ಯಾರು ಹೋಗ್ತಿಲ್ಲ ಅಂತ? ಯಾರು ಹೋಗ್ತಾ ಇಲ್ಲ ಅಂತಲ್ಲ, ಗೌರ್ಮೆಂಟ್ ಸಿಸ್ಟಮ್ ಇರ್ತದೆ. ನಾನು ಗೌರ್ಮೆಂಟ್ ಸಿಸ್ಟಮ್ ಗೊತ್ತಾಯ್ತು ಸರ್. ಅದು ಅಲ್ಲಿ ಒಂದು ಕ್ಯಾಬಿನಲ್ಲಿ ಇಂಥವ್ರಿಗೆ ಅಂತ ಕೊಟ್ಟಿರ್ತೀರಲ್ಲ, ಅವರು ನಿಮಗೆ ಅಬ್ಜೆಕ್ಷನ್ ಮಾಡ್ತಾ ಇದ್ದಾರಲ್ಲ ಜಾಸ್ತಿ. ಏನದು ಆಗೋದೇ ಇಲ್ಲ, ಹಂಗಲ್ಲ ಹಿಂಗಲ್ಲ ಅಂತ. ಒಂದು ಫೈಲ್ ಅಂದರೆ ಈ ಒಂದು ಆಫೀಸ್ ಅಂದರೆ ಇಲ್ಲಿ ಒಂದು 20-30 ಜನ ಇರ್ತಾರೆ. ಅವರೆಲ್ಲರೂ ಅವ್ರವ್ರ ಒಪಿನಿಯನ್ ಬರೆದು ಕಳಿಸ್ತಾರೆ. ಅಂದರೆ ಆ್ಯಸ್ ಪರ್ ಜಿಯೋದಲ್ಲಿ ನೋಡಿದ್ರೆ ನೀವು ಏನಾಗಿದೆ ಅಂತ? ನೋಡಿದ್ವಿ. ಜಿಯೋದ ಅರ್ಥನೇ ಇಲ್ದಂಗೆ ಆಗೋಗ್ಬಿಟ್ಟಿದೆ ಬಿಡಿ. ಯಾಕೆ? ಹಳೆ ಜಿಯೋನೇ ಒಂಥರ ಇದೆ, ಹೊಸ ಜಿಯೋ ನೀವೊಂದು ರೆಡಿ ಮಾಡಿದ್ದೀರಿ, ಅವ್ರು ನಿಮ್ಮಿಂದ ಇದ್ದವ್ರು ಇನ್ನೊಂಥರ ಮಾಡಿದ್ದಾರೆ. ಏನು ಮಾಡಿದ್ದಾರೆ? ಅವರೆಲ್ಲ ಇವ್ರಿಗೆಲ್ಲ ಜುಲೈಲೇ ಕೊಡ್ತೀನಿ ಅಂತ ಮಾಡಿದ್ದಾರೆ ಅವರು. ನೀವು ಬಂದು ಮತ್ತೆ ಮೇಲೆ ಒಂದು ಜಿಯೋ ಮಾಡಿದ್ದೀರಿ. ನೀವು ಅವ್ರು ಏನು ಮಾಡಿದ್ದಾರೆ ಅಂತ ನೀವು ಚೆಕ್ ಮಾಡಿಲ್ಲ, ನೀವೇನು ಮಾಡಿದ್ದೀರಿ ಅಂತ ನಮಗೆ ಗೊತ್ತಾಗಿಲ್ಲ. ಜಿಯೋ ಅಂದ್ರೆ ಗೊತ್ತಾ ನಿಮಗೆ? ಗೊತ್ತಾಯ್ತು, ಅವತ್ತು ಕೊಟ್ಟಿದ್ರಲ್ಲ. ನೀವು ನಮಗೆ ಕೊಟ್ಟಿದ್ರಲ್ಲ ಸರ್ ಮೊನ್ನೆ, ಅದು ಜಿಯೋ, ಅದೊಂದೇ ಜಿಯೋ.
ಅದೇ ಮೇ ಅದ್ರ ಬಗ್ಗೆನೇ ನಾವು ಮಾತಾಡೋದು. ಮೇ 2025 ಜಿಯೋ ಆಗಿದೆ 13/5/2025 ಜಿಯೋ ಆಗಿದೆ. ಅದೊಂದೇ ಅದೇ ಕ್ಲಿಯರೆನ್ಸ್ ಎಲ್ರಿಗೆ ನಮಗೆ ಇದು ಆಗ್ತಿರೋದು. ಕ್ಲಿಯರ್ ಇದೆಯಲ್ಲ ಅದು ಆಪ್ಷನ್ ಮಾಡಿ ಅಂತ ಕ್ಲಿಯರ್ ಅದ. ಅದ್ರ ಮಧ್ಯೆ ನಾವು ಇದನ್ನ ಮಾಡ್ತಾ ಇದ್ದೀವಿ. ಸರ್ ಇವಾಗ ನಮಗೆಲ್ಲ ಮನೆ ಯಾವಾಗ ಸಿಗುತ್ತೆ ಸರ್? ಮನೆ ಆಗ್ತಾ ಇದೆ, ನಿಮ್ಗೆ ಗೊತ್ತಲ್ಲ ಯಾವ ಸ್ಟೇಜಿಗೆ ಬಂದಿದೆ ಅಂತ. ಅವ್ರೇನು ಆಮೇಲೆ ಥರ ಮಾಡ್ತಾವ್ರೆ, ಏನು ಮಾಡ್ತಾ ಇಲ್ಲ. ಒಂದಿಬ್ಬರೇ ಮಾಡ್ತಾ ಇರೋದಲ್ಲಿ. ಜನ ಏನಿಲ್ಲ ಅಲ್ಲಿ. ಮಾರ್ಚ್ ಅವರು ಮಾಡೋದು ಮಾರ್ಚಿಗೆ ಬರಲ್ಲ ಬಿಡಿ, ಅದು ಈ ವರ್ಷ ಕಂಪ್ಲೀಟ್ ಹೋಗುತ್ತದು. ಆ ಥರ ಮಾಡ್ತಿದ್ದಾರೆ, ನೀವು ನೋಡೇ ಇಲ್ಲ. ನಾವು ವಾರ ಹೋಗಿ ನೋಡ್ತಿರ್ತೀವಿ. ಇವ್ರು ಹೇಳಿದ್ರಲ್ಲ ಆಗ್ತಾ ಇದೆ ಅಂತೇಳಿ. ಎಲ್ಲಿ ಸರ್ ಆಗ್ತಿದೆ? 7th ಫ್ಲೋರ್ವರೆಗೂ ಆಗಿದೆ. ಓಕೆ. 8th ಫ್ಲೋರ್ವರೆಗೆ ಬಾತ್ರೂಮ್ ಟೈಲ್ಸ್ ಹಾಕ್ತಾ ಇದ್ದಾರೆ. ಇನ್ನು ಕೆಳಗಿಳಿದು ಗ್ರೌಂಡ್ ಫ್ಲೋರಲ್ಲಿ ಪ್ಯಾಸೇಜಿಗೆ ಟೈಲ್ಸ್ ಹಾಕ್ತಾ ಇದ್ದಾರೆ. 30ರಿಂದ 40 ಜನ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇರೋದು 3-4 ಜನ ಇದ್ದಾರೆ. ನಾನು ನೋಡ್ಕೊಂಬಂದಿದ್ದೀನಿ. ಪೇಂಟ್ ಹೊಡಿತಾ ಇದ್ದಾರೆ, ಔಟ್ಸೈಡ್ ಪೇಂಟ್ ಹೊಡಿತಾ ಇದೆ. ನಾನು ನೋಡಿದ್ದೀನಿ, ಅದಕ್ಕೆ ನಾನು ಹೇಳ್ತಾರೆ, ಸುಮ್ಮನೆ ಇದ್ದೀನಿ. ಸೊ ವರ್ಕ್ ನಡೀತಾ ಇದೆ. ಅದಕ್ಕಿಂತ ಕೇಬಲ್ ಹಾಕಬೇಕು, ಟೈಲ್ಸ್ ಹಾಕಬೇಕು, ನೀವು ಅದಕ್ಕೆಲ್ಲ ಏನೇನು ಫೆಸಿಲಿಟೀಸ್ ಬೇಕು ಅದೆಲ್ಲ ಮಾಡೋದು. ತುಂಬ ಕೆಲಸ ಇದೆ, ಇಲ್ಲ ಅಂತ ನಾನು ಹೇಳಲ್ಲ. ಕೆಲಸ ನಡೀತಾ ಇದೆ, ಅದ್ರ ಬಗ್ಗೆ ಒಂದು ಮಾತಿಲ್ಲ ನಮ್ಮದು. ಅಲ್ಲ, ಕೆಲಸ ಮಾಡ್ತಾ ಇದ್ದಾರೆ ಅವರು. ಅದೇ ಮೇಡಮ್ ಅಂದ್ರೆ ಹೇಳ್ತಾರೆ, ಜನ ಅದು ಆಮೇಲೆ 30-40 ಜನ ಇಲ್ಲ ಅಲ್ಲಿ, ಒಂದು 2-3 ಕೆಲಸ ಮಾಡ್ತಿರೋದು. ಅಷ್ಟು ದೊಡ್ಡ ಇವಾಗ ಒಂದು ಸಿಂಗಲ್ ಮನೆ ಕಟ್ಬೇಕಾದ್ರೆ ಒಂದು 10 ಜನದಿಂದ ಇರ್ತಾರೆ ಕೆಲಸಕ್ಕೆ. ಇಲ್ಲಿ ಅಷ್ಟು ದೊಡ್ಡ ಬಿಲ್ಡಿಂಗಿಗೆ ಒಂದು 3-4 ಜನ ಅಷ್ಟೇ. ಸ್ಟ್ರಕ್ಚರ್ ಎಲ್ಲ ಮುಗ್ದದ, ಇಂಟೀರಿಯರ್ ಅಷ್ಟೇ ಅಲ್ಲ. ಇಂಟೀರಿಯರ್ ಟೈಮ್ ತೊಗೊಳ್ತಾ ಇದೆ. ತಗೊಳ್ತಾ ಇರೋದು ಇಂಟೀರಿಯರ್ ಟೈಮ್ ಆಗೋದು ಸರ್. ಅದು ಸ್ಟ್ರಕ್ಚರ್ ಅದು ಯಾವ ಕಾಲದಲ್ಲ ಮುಗಿದೋಗಿದೆ, 2 ವರ್ಷದ ಕೆಳಗೆ ಮುಗಿದೋಗಿದೆ. ಗೋಡೆಗಳು ಏನು ಆಗಲ್ಲ, ಇಲ್ಲಿ ಒಳಗಡೆ ಏನು ಹಾಕ್ಬೇಕು ಅದಕ್ಕೆ ಟೈಮ್ ಆಗೋದು ಇವಾಗ. ಓಕೆ, ಇಲ್ಲ ಫಾಲೋ ಅಪ್ ಮಾಡಿಸ್ತಾ ಇದ್ದೀವಿ. ಓಕೆ. ಮಾರ್ಚ್ ಎಂಡ್ ಅಂತ ಹೇಳಿದ್ದಾರೆ. ಆ್ಯಕ್ಚುಲಿ ಜನವರಿ 15th ಆಪ್ಷನ್ ಮಾಡ್ತೀವಿ ಅಂತ ಹೇಳಿದ್ವಿ. ಫಂಡು ಇಲ್ಲದಕ್ಕೆ ಪೆಂಡಿಂಗ್ ಉಳಿದದ. ಮಾರ್ಚ್ ಎಂಡ್ ಅಂತ. ಅಲ್ಲ, ನೀವು ಅನ್ಫ್ರೀಸ್ ಮಾಡಿದ್ರೆ ಫಂಡ್ ಸಿಕ್ಕತ್ತಲ್ಲ ನಿಮಗೆ. ಅನ್ಫ್ರೀಸ್ ಮಾಡ್ಲಿಕ್ಕೆ ಬರೋದಿಲ್ಲ. ಅನ್ಫ್ರೀಸ್ ಮಾಡೋದಿದ್ರೆ ಅವತ್ತೇ ಮಾಡ್ತಿಲ್ಲ ಸರ್. ಅದು ಯಾರು ಮಾಡಿದ ಅನ್ಫ್ರೀಸ್ ಅಂತ ಗೊತ್ತಾಗುತ್ತೆ ಸರ್ ನಮಗೆ. ರಿಯಲಿ ಅದು ಅನ್ಫ್ರೀಸ್ ಯಾರ್ದು ಸೈನ್ ಐತಲ್ಲ ಅದು ಫ್ರೀಸ್ ಫ್ರೀಸ್ ಯಾರೋ ಮಾಡಿದ್ದಾರೆ. ಅದು ಯಾರು ಮಾಡಿದಂತ ಗೊತ್ತಾಗುತ್ತೆ ಸರ್. ನಿಜವಾಗಿಯೂ ಅವ್ರ ಹತ್ರ ಗ್ಯಾರಂಟಿ ಹೋಗಿ ಇದು ಮಾಡ್ತೀವಿ. ಇಲ್ಲ, ನಾವು ಒಂದು ಕೆಲಸ ಮಾಡೋಣ, ಸಾಹೇಬ್ರಿಗೆ ಹೇಳ್ತಾನೆ ಇದ್ದೀವಿ, ಇಷ್ಟು ಮೀಟಿಂಗ್ ಮಾಡಿದ್ದೀವಿ, ಇವ್ರು ಹಿಂಗೆ ಕಳಿಸ್ತಾ ಇದ್ದಾರೆ. ನಾವು ಶಿಸ್ತಾಗಿ ಒಂದು ನಿಮಿಷ ಶಿಸ್ತಾಗೆ ಇವರು ಯಾರಿಗೆ ಅನ್ಫ್ರೀಸ್ ಮಾಡಿಕೊಟ್ಟಿದ್ದಾರೆ ನಮಗೆ ಬೇಡ. ಇಲ್ಲಿ ಮೇಜರ್ ಮಿಸ್ಟೇಕ್ ಸರ್. ಇಲ್ಲಿ ಫ್ರೀಸ್ ಮಾಡಿರೋದು ಮೇಜರ್ ಮಿಸ್ಟೇಕ್. ಎಲ್ಲರಿಗೂ ದುಡ್ಡು ಕಟ್ಟಿ ಅಂತ ಎಲ್ಲರಿಗೂ ಮೆಸೇಜ್ ಕಳಿಸಿದ್ದಾರೆ. ಹೌದಾ? 50,000 ಕಟ್ಟಿ, 1 ಲಕ್ಷ ಕಟ್ಟಿ ಅಂತ ಎಲ್ಲರಿಗೂ ಕಳಿಸಿದ್ದಾರೆ. ಆಮೇಲೆ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಅವ್ರಿಗೆ ಒಂದು ಅರ್ಜಿ ನಂಬರು ಬಂದಿದೆ. ಓಕೆ, ನೀವು ಫ್ರೀಸ್ ಮಾಡ್ಬೇಕಾದ್ರೆ ಯಾಕೆ ಇಂಡಿವಿಜುವಲ್ ಅಕೌಂಟ್, ಅದು ಇಂಡಿವಿಜುವಲ್ ಪರ್ಸನ್ಗೆ ನೀವು ಹೋಗ್ಬೇಕು. ನಿಮ್ಮ ಅಕೌಂಟಿಗೆ ನೀವು ದುಡ್ಡು ಕಟ್ಟಿಲ್ಲ, ನಾವು ಫ್ರೀಸ್ ಮಾಡ್ತಿದ್ದೀವಿ ಅಂತ ಹಾಕ್ಬೇಕಿತ್ತು. ಅದು ಯಾಕೆ ಹಾಕಿಲ್ಲ? ಮೇಜರ್ ಮಿಸ್ಟೇಕ್ ತಾನೇ ಇದು. ಇನ್ಫಾರ್ಮೇಶನ್ ಇಲ್ದಂಗೆ ಫ್ರೀಸ್ ಹೆಂಗ್ ಮಾಡ್ಲಿಕ್ಕೆ ಸಾಧ್ಯ? ನೋಡಿ, ಈಗಿದ್ದ ಸಿಚುವೇಶನ್ ಹೇಳಿದೆ ಇಷ್ಟಿದೆ. ಅಲ್ಲ, ಇದೇ ಸಿಚುವೇಶನ್ ನಡೀತಾ ಇದೆ. ನಮ್ಗೆ ಇವಾಗ ಇರ್ಲಿ ಈಗ ನಮ್ಗೆ 3-4 ಕೆಲಸ ಆಗ್ಬೇಕು ಸರ್. ಒಂದು, ನೀವು ಯಾವಾಗ ನಮಗೆ ಮನೆ ಕೊಡ್ತೀರಾ ಅಂತ ಅದೊಂದು ನಮ್ಗೆ ಲೆಟರ್ ಬೇಕು. ಎರಡನೇದು ಎರಡನೇದು ಬಂದು ಇವ್ರು ಕೆಲವರೆಲ್ಲ ಸುಮಾರು ಲೋನಿಗೆ ಅಪ್ಲೈ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಒಬ್ಬೊಬ್ರದ್ದು 20-25 ಸಾವಿರ ಅವರು ಕಮಿಷನ್ ಕೂಡ ಇಟ್ಕೊಂಡ್ಬಿಟ್ಟಿದ್ದಾರೆ ಅಪ್ರೂವಲ್ ಮಾಡಲಿಕ್ಕೆ. ಕೆಲವ್ರದ್ದು 60 ಸಾವಿರ ಇಟ್ಕೊಂಡಿದ್ದಾರೆ. ಅವರಿಗೆ NOC ಕೊಡಬೇಕು. ನೀವು ಯಾವಾಗ ಅದು ಫ್ರೀಸ್ ಮಾಡಿಸ್ತೀರಾ ಆ ಡೇಟಿಂದ NOC ಕೊಡಬೇಕು. ಜಿಯೋ ಆದ್ಮೇಲೆ ಆಗೋವರೆಗೂ ಫ್ರೀಸ್ ಅನ್ಫ್ರೀಸ್ ಮಾಡ್ಲಿಕ್ಕೆ ಬರೋದಿಲ್ಲ. ನಾನು ಫಸ್ಟ್ ಇಂದ ಹೇಳ್ತಾ ಇದ್ದೀನಿ ನಿಮಗೆ ಸರ್. ಒಂದೇ ಒಂದು ಅರ್ಥ ಆಗ್ತಿಲ್ಲ. ಇಷ್ಟು ಜನ ಬರ್ತಾ ಇದ್ದೀವಿ, ಇಷ್ಟೊಂದು ಮೀಟಿಂಗ್ ಮಾಡಿದ್ದೀವಿ. ಜಿಯೋ 1 ಆಗಿದೆ ಮೇ 2025 ಅದು ಅದರಿಂದ ಆ್ಯಕ್ಷನ್ ಯಾವುದು ಆಗ್ತಾನೆ ಇಲ್ಲ ಗೌರ್ಮೆಂಟ್ ಕಡೆಯಿಂದ. ಇಷ್ಟರದ್ದು ನಮ್ಮದು ಆ್ಯಕ್ಷನ್ ಆಗ್ತಾ ಇದೆ ಇಲ್ಲ ಸರ್, ಒಂದೂ ಆ್ಯಕ್ಷನ್ ಆಗಿಲ್ಲ. ಜಿಯೋ ಆದಿಂದ ನೆಕ್ಸ್ಟ್ ಜಿಯೋ ಏನಾಗಿದೆ ಗೌರ್ಮೆಂಟ್ ಕಡೆಯಿಂದ ಅಫಿಷಿಯಲ್ ಗೌರ್ಮೆಂಟ್ ಆರ್ಡರ್ ಯಾವುದೂ ಆಗಿಲ್ಲ ಸರ್. ಜಿಯೋ 1 ಏನಿದೆ ಇವತ್ತು ಅದನ್ನು ಅದೇ ಮಾಡ್ಲಿಕ್ಕೇನೆ ಮತ್ತೆ ಚೇಂಜ್ ಆಗೋದು. ಇಷ್ಟು ಜನ ನಾವು ಇದು ಮಾಡ್ತಾ ಇರೋದು, ಮೀಟಿಂಗ್ ಆಗ್ತಾ ಇದೆ, ಯಾವುದೂ ಆಗ್ತಾ ಇಲ್ಲ, ರಿಜೆಕ್ಟ್ ಆಗ್ತಾ ಇದೆ. ನಾನು ಹೇಳೋದು ನಿಮ್ಗೆ ಅರ್ಥ ಆದರೆ ನಿಮ್ಗೆ ಗೊತ್ತಾಗುತ್ತೆ. ಗೊತ್ತಾಯ್ತು. ಟಾಪಿಕ್ ಕ್ಲೋಸ್ ಆಗ್ಯದ. ಫಸ್ಟ್ ಇದನ್ನ ಅರ್ಥ ಮಾಡ್ಬೋದು. ಟಾಪಿಕ್ ಕ್ಲೋಸ್ ಆಗ್ಯದ, ಅದನ್ನು ನಾನು ರೀಓಪನ್ ಮಾಡ್ತಾ ಇದ್ದೀನಿ ಅಷ್ಟೇ. ಅದೇ ನೆಕ್ಸ್ಟ್ ನಮಗೆ ದಾರಿ ಏನಂತ ನೀವೇ ಹೇಳಿ. ದಾರಿ ಅವ್ರು ಗೌರ್ಮೆಂಟ್ ಆರ್ಡರ್ ಮಾಡಿದ್ಮೇಲೆ ಮುಂದಿನ ದಾರಿ.
ಬೇರೆ ದಾರಿ ಏನಿರ್ತದೆ? ಅವ್ರು ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಅದೇ ಫುಲ್ ಅಮೌಂಟ್ ಕಟ್ಟಿದವ್ರಿಗೆ ರಿಜಿಸ್ಟ್ರೇಷನ್ ಮಾಡಿ ನೆಕ್ಸ್ಟ್ ಉಳಿದದ್ದು ಆಪ್ಷನ್ಗೆ ಹೋಗಿ ಅಂತ ಹೇಳಿದ್ದಾರೆ. ನಾವು ಎಫರ್ಟ್ ಹಾಕ್ತಾ ಇದ್ದೀವಿ, ರಿಸಲ್ಟ್ ಬರಬೇಕಷ್ಟೆ. ಪಾಪ ಫುಲ್ ಅಮೌಂಟ್ ಕಟ್ಟಿರೋರಿಗೆ ಆ್ಯಕ್ಚುಲಾಗಿ ಜನವರಿ 25ಗೆ ಸಿಗಬೇಕಿತ್ತು ಮನೆ, ಇಲ್ಲ ಜುಲೈ 25ಗಾದರೂ ಸಿಗಬೇಕಿತ್ತು, ಇಲ್ಲ 26 ಜನವರಿಗಾದರೂ ಸಿಗಬೇಕಿತ್ತು ಇವ್ರಿಗೆಲ್ಲ ಮನೆ. ಅದನ್ನು ಇಲ್ಲ. ನೀವು ಫುಲ್ ಕಟ್ಟಿದ್ದ? 35 ಮೆಂಬರ್ಸ್ ಕಟ್ಟಿದ್ದಾರೆ. 90%ಗೆ ಒಂದು ಲೆಟರ್ ಕೊಟ್ಟರು, ಇಷ್ಟು ಕಟ್ಟಿ ಅಂತ. 10 lakhs ಅಂದರೆ 3 lakhs ಫಸ್ಟ್ ಕಟ್ಟಿದ್ವಿ, 10 lakhs ಸಮಥಿಂಗ್ ಕಟ್ಟಿ 90% ಆಗುತ್ತೆ ಅಂತ ಕೊಟ್ಟಿದ್ರು. ಫುಲ್ ಅಮೌಂಟ್ ಕಟ್ಟಿ ಅಂತ ಯಾವುದೇ ನೋಟಿಸ್ ಇಲ್ಲ ಗೌರ್ಮೆಂಟ್ ಕಡೆಯಿಂದ. ಆದ್ರೂ ಫುಲ್ ಅಮೌಂಟ್ ಕಟ್ಟಿದ್ದಾರೆ. ಈಗ 1 ಲಕ್ಷ ಏನೋ ಕೆಲವರೆಲ್ಲ ಉಳಿಸ್ಕೊಂಡಿದ್ದಾರೆ. ಈಗ ಜನವರಿಯಲ್ಲಿ ಆಗಬೇಕಾಗಿತ್ತು, ಆಗಿಲ್ಲ. ಮಾರ್ಚ್ಗೆ ಆಗುತ್ತೆ. ನೀವು ಹೇಳ್ತಾ ಇದ್ರೆ ಸ್ಲೋ ಇದೆ ಅಂತ, ಬಟ್ ವರ್ಕ್ ನಡೀತಾ ಇದೆ. ಸರ್ ನಮ್ಗೊಂದು ರೈಟಿಂಗಲ್ಲಿ ಕೊಟ್ಬಿಡಿ ಸರ್. ರೈಟಿಂಗಲ್ಲಿ ಕೊಡೋಕ್ಕಾಗೋದಿಲ್ಲ. ರೈಟಿಂಗಲ್ಲಿ ಹೆಂಗೆ ಕೊಡ್ತಾರೆ ಸರ್? ಎಷ್ಟೊಂದು ಜನ ದುಡ್ಡು ಕಟ್ಟಿಬಿಟ್ಟು ಕೂತ್ಕೊಂಡಿಲ್ವಾ ಸರ್ ಇವಾಗ? ಸರ್ ಇವಾಗ 2 ವರ್ಷ 3 ವರ್ಷದಿಂದ ಕಾಯ್ತಿಲ್ವಾ? ಇವಾಗ ನೀವು ಹೇಳ್ದಂಗೆ ನಮ್ಮ ಹುಡುಗರು ಲೋನ್ಗೆ ಹೋಗೋಕ್ಕೂ ರೆಡಿಯಾಗಿದ್ದಾರೆ. ಲೋನ್ ಮಾಡಿಸಿದ್ದಾರೆ, 15-20 ಸಾವಿರ ಲೋನ್ನಾರು ಕಟ್ ಮಾಡ್ಕೊಂಡಿದ್ದಾರೆ ಬ್ಯಾಂಕ್ನವರು. ಇವಾಗ ಅನ್ಫ್ರೀಸ್ ಮಾಡ್ದಲೆ ಅವರು ಬ್ಯಾಂಕಿಗೆ ಹಾಕೋಕ್ಕಾಗೋದಿಲ್ಲ. ಅನ್ಫ್ರೀಸ್ ಆಗಬೇಕು ಅಂದರೆ ನಿಮ್ಮ ಕಡೆಯಿಂದ ಜಿಯೋ ಕ್ಲಿಯರ್ ಆಗಿ ಬರಬೇಕು. ಇದು ಅಷ್ಟಕ್ಕೂ ನಿಂತಿರೋದು ನಿಮ್ಮ ಜಿಯೋ. ಮನೆ ಹ್ಯಾಂಡ್ ಓವರ್ ಮಾಡೋಕ್ಕಾಗಲಿ, ಅನ್ಫ್ರೀಸ್ ಮಾಡೋಕ್ಕಾಗಲಿ, NOC ಕೊಡೋಕ್ಕಾಗಲಿ. ಈ ಕೆಲವರಿಂದ ಬ್ಯಾಂಕಿಗೆ ಲೋನ್ಗೆ ಹೋಗೋಕ್ಕೆ NOC ಇಲ್ಲ. ಅವ್ರು NOC ಕೊಟ್ರೇ ನಾವು ಬ್ಯಾಂಕಿಗೆ ಲೋನ್ ಹಾಕ್ತೀವಿ ಅಂತಿದ್ದಾರೆ. ಈ 3 ಪಾಯಿಂಟು ನಿಂತಿರೋದು ನಿಮ್ಮ ಜಿಯೋದಿಂದ. ಓಕೆನಾ? ನೀವು ಒಂದು ನಿಮಿಷ ಮೇಡಮ್, ಈಗ ನಮ್ಮ ಜಿಯೋದು ನೀವು 2 ತಿಂಗಳಿಂದಲೂ ಇದೇ ಹೇಳ್ತಿದ್ದೀರಿ. ನವಂಬರ್ ಎಂಡಿಂಗ್ ಡಿಸೆಂಬರ್ 1st ವೀಕಿಂದ ನೀವು ಜಿಯೋದೇ ಹೇಳ್ತಾ ಇದ್ದೀರಿ. ಸೊ ಫೈಲ್ ನಾನು ಕಳಿಸಿದ್ದೀನಿ, ಅದು ವಾಪಸ್ ಬಂತು ಅಂತ ಮೊನ್ನೆ ಹೇಳಿದ್ರಿ. ಅದಾಗಿ 15 ದಿನ ಆಯಿತು. ಜಿಯೋ ಬರೋಕ್ಕೆ ನಮಗಿನ್ನು 15 ದಿನ ಆಯಿತು ಅಂದರೆ ಇನ್ನೂ ವಾಪಸ್ ಬಂದಿಲ್ಲ. ಇನ್ನು ಅದು ಮೇ ತಿಂಗಳಲ್ಲಿ ಹೋಗಿರೋದು ವಾಪಸ್ ಬಂದಿಲ್ಲ. ನೀವು ಮೊನ್ನೆ ಕಳಿಸಿರೋದಕ್ಕೆ ರಿಟರ್ನ್ ರಿಪ್ಲೈ ಬಂದಿರೋದು ಅಷ್ಟೇ. ನೀವು ಮತ್ತೆ ಕಳಿಸಿದ್ದೀನಿ ಅಂತ ಹೇಳ್ತಾ ಇದ್ದೀರಿ. ಅಂದರೆ ರಿವೆರಿಫಿಕೇಷನ್ ಮಾಡಿ ನಮ್ಮ ಎಲ್ಲರೂ ಗುಂಪಲ್ಲಿ ಬಂದಿದ್ದಾರೆ ಅಂತೇಳಿ ನೀವು ಹೇಳಿದ್ದು. ಸೊ ಇದೇನೂ ಆಗಿಲ್ಲ ಅಂದರೆ ನಾವು ಏನು ಮಾಡಬೇಕು? ಇವಾಗ 5,000, 10,000, 15,000 ಕಟ್ಟಿದ್ದಾರೆ. ಬ್ಯಾಂಕ್ನವ್ರು ಹೆಂಗೆ ಸುಮ್ಮನೆ ಇರ್ತಾರೆ? ಜಿಯೋ ಆಗುತ್ತೆ, ಜಿಯೋ ಅಲ್ಲ ಆಗುತ್ತೆ ಅಂತ 1 ತಿಂಗಳಿಂದ ಹೇಳ್ತಾ ಇದ್ದೀರಿ. ಯಾವಾಗ? ನಮಗೂ ಒಂದು ಲಿಮಿಟ್ ಅನ್ನೋದು ಕ್ರಾಸ್ ಮಾಡಿದ್ವಲ್ವ ಸರ್ ನಾವು? ನೀವು ಹೇಳ್ದಂಗೆ ನಾವು ಆಯ್ತು ಸರ್, ಓಕೆ ಸರ್, ಕರೆಕ್ಟ್ ಅಲ್ವಾ? ನೀವು ನಮ್ಮ ಪ್ಲೇಸಲ್ಲಿ ಯೋಚನೆ ಮಾಡಿ ಏನು ಮಾಡಬೇಕು, ನೀವೇನು ಮಾಡ್ತೀರಾ ಹೇಳಿ. ಇವಾಗ ನೀವು ಈ ಪ್ಲೇಸಲ್ಲಿ ಕೂತ್ಕೊಂಡಿದ್ರಿ, ಒಂದು 5 ನಿಮಿಷ ಈ ಕಡೆಗೆ ಬಂದು ಕೂತ್ಕೊಂಡು ಯೋಚನೆ ಮಾಡಿ, ನಿಮ್ಗೆ ಹೆಂಗಾಗುತ್ತೆ ಯೋಚನೆ ಮಾಡಿ. ಕಟ್ಟಬೇಕಾಗಿತ್ತು. ಹೆಂಗೆ ಕಟ್ತೀರಿ? ಯಾವ ಆಧಾರದ ಮೇಲೆ ಕಟ್ತೀರಿ? ಈಗಿಂದಲ್ಲ, ಮುಂಚೆದು ಆಯಿತು. ನಾನು ಒಂದೇ ಪ್ರಶ್ನೆ ಕೇಳ್ತಾ ಇದ್ದೀನಿ. ನೀವು ಮನೆ ಕಟ್ಟಿದ್ರಿ 2021ರಲ್ಲಿ ಮನೆ ಕಟ್ಟಿದ್ರಿ, 14 ಲಕ್ಷ ರೂಪಾಯಿ ಇತ್ತು. 14,70,000 ಮಾಡಿಬಿಟ್ಟು ಒಂದು ಇದು ಕೊಟ್ರಿ, ನಿಮಗೆ ಡಿಮ್ಯಾಂಡ್ ಲೆಟ್ರ್ ಕೊಟ್ರಿ. 14,70,000 14 ಲಕ್ಷ ಇದ್ದಾಗಲೇ ನೀವು ಯಾಕೆ ಮನೆ ಕೊಡಲಿಲ್ಲ? ನೀವು ಬುಕ್ ಮಾಡಿಸ್ಕೊಂಡ್ರಲ್ಲ, 3 ಲಕ್ಷ ಕಟ್ಟಿದ ನಾವು ಬುಕ್ ಮಾಡಿದ್ವಲ್ಲ, ನೀವು ಅವಾಗಲೇ 1 ವರ್ಷದೊಳಗೆ ಮನೆ ಕೊಡಬೇಕಾಯ್ತಲ್ಲ. 14,70,000 ಬರೋತನಕ ಏನು ಮಾಡಿದ್ರಿ ಗೌರ್ಮೆಂಟು? ಅವಾಗ ಯಾವ ಜಿಯೋ ಇರಲಿಲ್ಲ, ಯಾವ ಗೌರ್ಮೆಂಟ್ ಇರಲಿಲ್ವ ನಿಮಗೆ? ಅಮೌಂಟ್ ಕಟ್ಟಿದ್ರೆ 14 ಲಕ್ಷ. 14 ಲಕ್ಷ ಕಟ್ತಾ ಇದ್ವಿ. ನೀವು ಕೊಟ್ಟಿದ್ರೆ ಮನೆ ಕಟ್ಟಿದ್ರೆ ಮನೆ ಕೊಟ್ಟಿದ್ರೆ ಕಟ್ಟೋದಲ್ಲ ಸರ್. ಅಲ್ಲಿರೋದೇನು? ಕಟ್ಟಿದ್ರೆ ಮನೆ ಕೊಡೋದು. ಒಂದು ನಿಮಿಷ, ಇಲ್ಲ ನಾನು ಉಲ್ಟಾ ಹೇಳ್ತಿಲ್ಲ, ನೀವು ಉಲ್ಟಾ ಹೇಳ್ತಾ ಇದ್ದೀರಿ. ಮನೆ ಇಂಥ ಏರಿಯಾದಲ್ಲಿ ಮನೆ ಆಗಿದೆ, ಸುಮ್ಮನೆ ಗೋಡೆ ಎಬ್ಬರಿಸ್ಬಿಟ್ಟು 14 ಲಕ್ಷ ಇದ್ದಿದ್ದು ಬೆಲೆಗೆ 70,000 ಯಾವ ಆಧಾರದ ಮೇಲೆ ಹಾಕಿದ್ರಿ? ಯಾವ ಜಿಯೋದಲ್ಲಿದೆ ಅದು? ಯಾವ GST ಬಂತು ಅವಾಗ? ಅದ್ರಾಗ ಎಲ್ಲ ಸೇರಿಸಿ ಇದೆಯಲ್ಲ, ನೋಡಿದ್ರೆ ಓದಿದ್ರೆ ಅದ್ರೊಳಗೆ ಮನೆ ಅಪ್ಲಿಕೇಶನ್ ಹಾಕ್ಬೇಕಾರೆ ಇದೆ. 3 ಲಕ್ಷ ಕೊಟ್ಟು ಬುಕ್ ಮಾಡಬೇಕು. ಅದು 15 ದಿನ ಆದಮೇಲೆ ಮೆಸೇಜ್ ಬರುತ್ತೆ. ಮೆಸೇಜ್ ಬಂದಮೇಲೆ 5 ಲಕ್ಷ ಕಟ್ಟಬೇಕು. ಮನೆ ಹ್ಯಾಂಡ್ ಓವರ್ ಆದಮೇಲೆ 6 ಲಕ್ಷ ಕಟ್ಟಬೇಕು ಅಂತ ಮೆಸೇಜ್ ಇದುವರೆಗೂ ಬರಲಿಲ್ಲ 5 ಲಕ್ಷ ಕಟ್ಟಕ್ಕೆ. ಸರ್ ನಾನು ಮಾತಾಡ್ತೀನ, ನೀವು ಮಾತಾಡ್ತೀರಾ ಹೇಳಿ? ಇಲ್ಲ ನೀವು ಮಾತಾಡ್ಬೇಡಿ, ನಾನು ಸುಮ್ಮನೆ ಎದ್ಬಿಡ್ತೀನಿ. ಚಂದ ಕರೀತೀರಾ ನೀವು ನಮ್ಮನ್ನ? ಮಾಡೋ ಕೆಲಸ ಬಿಟ್ಬಿಟ್ಟು ರಜಾ ಬಂದಿರ್ತೀವಿ ಇಲ್ಲಿಗೆ. ನಾನು ಮಾತಾಡ್ತಿರೋದು ನಿಮ್ಮ ವಿಚಾರಕ್ಕೇನೆ. ನೀವು ಅವಾಗ 15 ದಿನ ಆದಮೇಲೆ ಮೆಸೇಜ್ ಕಳಿಸಿದ್ರೆ ನಿಮ್ಮದು ಬುಕ್ ಆಗಿದೆ, 3 ಲಕ್ಷ ಕಟ್ಟಿ ಬುಕ್ ಆದಮೇಲೆ 15 ದಿನ ಆದಮೇಲೆ ನೀವು ಮೆಸೇಜು ಎಲ್ಲರಿಗೂ ಯಾವ ಮೊಬೈಲಿಂದ ಮೆಸೇಜ್ ಬಂದಿರುತ್ತೆ, ಇನ್ನು 5 ಲಕ್ಷ ಕಟ್ಟಿ ಅಂತ ಮೆಸೇಜ್ ಬಂದಿದ್ರೆ ಕಟ್ತಾಯಿದ್ರು. ಕಟ್ಟಲಿಲ್ಲ ಅಂದರೆ ನಿಮ್ದು ಅದೇನಿರುತ್ತೆ ಅದು ಮಾಡ್ಕೋಬೋದಾಯಿತು. ಮನೆ ಕೊಟ್ಬಿಟ್ಟು ಎಲ್ಲ ಆದಮೇಲೆ ಹ್ಯಾಂಡ್ ಓವರ್ ಆದಮೇಲೆ 6 ಲಕ್ಷ ಕಟ್ಟಿ ಅಂತ ಹೇಳ್ಬೋದಿತ್ತು. ನೀವೇನೂ ಮಾಡಲಿಲ್ಲ. ನಾವಾಗಿ ನಾವು ಬಂದು ಬೈ ಫೋರ್ಸಲ್ಲಿ ಕೇಳಿದರೆ GST ಆಯ್ತು ಅಂದ್ರೆ 70,000 ಯಾರು ಕೊಡ್ತಾರೆ? ಇರ್ಬೋದು ಅಂತಲ್ಲ, ನಿಮಗೆ ಗೊತ್ತಿರಬೇಕದೆಲ್ಲ. ಜಾಸ್ತಿ ಮಾಡ್ತಿದೀವಿ ಅಂತ ನಮ್ಗೇನಾದ್ರು ಎಲ್ಲಿ ಮೆಸೇಜ್ ಎಲ್ಲಿದೆ? ನೀವು GST ಇನ್ನೂ ಹಾಕ್ತೀರಾ? ಇನ್ನೂ ಲೇಟ್ ಆದ್ರೆ 15 ಲಕ್ಷ ಅಂತ ಹಾಕಿದಿರಿ ಅಲ್ಲಿ. ಇವಾಗ ಹಾಕಿದ್ರಿ ಜಿಯೋದಲ್ಲಿ 15 ಲಕ್ಷ ಅಂತ. ಎಲ್ಲಿ ಕೊಡ್ತಾರೆ? ಯಾರು ಕೊಡ್ತಾರೆ? 14 ಲಕ್ಷದ ಮೇಲೆ 1 ರೂಪಾಯಿ ಕೊಡಲ್ಲ ನಾನು ನಮ್ಮವ್ರಿಗೆಲ್ಲ ಹೇಳ್ತೀನಿ, ಬೇಕಾದ್ರೆ ನೋಟಿಸ್ ಹಾಕ್ಸ್ತೀನಿ. 14 ಲಕ್ಷ ರೂಪಾಯಿ ಮೇಲೆ 1 ರೂಪಾಯಿ ಕೊಡಲ್ಲ. ನೀವು ನಮಗೆ ಮನೆ ಕೊಡಬೇಕು. ನಮಗೂ ಒಂದು ತಾಳ್ಮೆ ಇದೆಯಲ್ವಾ? ನಾವು 3 ವರ್ಷ ಕಾದಿದ್ವಲ್ಲ.
ನೀವು ಇವತ್ತಿರ್ತೀರಿ ನಾಳೆ ಹೋಗ್ತೀರಿ, ನಾಳೆ ಇನ್ನೊಬ್ರು ಯಾರೋ ಬಂದು ಕೂತ್ಕೊಂತಾರೆ, ಇಲ್ಲ ಪರಿಶ್ರಮ ಇದ್ದವರು ಹಿಂಗೆ ಮಾಡಿ ಹೋಗಿದ್ದಾರೆ ಅಂದರೆ ಅದಕ್ಕೆ ಆನ್ಸರ್ ನಾವು ಕೊಡೋಕ್ಕಾಗೋದಿಲ್ಲ. ಪಿರಿಯಡಲ್ಲಿ ಏನೂ ಆಗೇ ಇಲ್ಲ. ಈಗ ಆಯ್ತಲ್ಲ 15 ಲಕ್ಷ ಆಗಿದೆಯಲ್ಲ, ನಿಮ್ಮ ಪೀರಿಯಡಲ್ಲಿ 15 ಲಕ್ಷ ಆಗಿರೋದು ಅದು ಹೌದು ನಿಮ್ಮ ಪೀರಿಯಡ್ ಅಲ್ಲೇ ಸರ್ ಇಲ್ಲ? 14,70,000 ಡಿಮ್ಯಾಂಡ್ ಲೆಟರ್ ಕೊಟ್ಟಿರೋ ನನ್ನ ಹತ್ರ ಇದೆ. ಆಯ್ತಾ? ಇದು 13 ಮೇಗೆ, ಮೇ 13 ಮೇ 25ರಲ್ಲಿ ನೀವು ಬಂದಿದ್ದು ಯಾವಾಗ? ಏಪ್ರಿಲಲ್ಲಿ? ಏಪ್ರಿಲ್ ಅಲ್ಲ, ಮೇದಲ್ಲಿ. ಮೇದಲ್ಲೇ ನೀವು ಬಂದ್ಮೇಲೆ ಆಗಿರೋದು ಹಂಗಾದ್ರೆ. ಜಿಯೋ ಸರ್ ಒಂದು ಪ್ರಶ್ನೆ, ನನಗೆ ಜಿಯೋ ಬೇಕಾಗಿಲ್ಲ ಸರ್. ಸರ್ ನನಗೊಂದು ತಾಳ್ಮೆ ಇದೆ ಸರ್. ನೀವೇನೇ ಡಿಸ್ಕಸ್ ಮಾಡಿ ಸರ್, ನನಗೆ ಗೊತ್ತಿಲ್ಲ ನೀವು ಯಾರ ಹತ್ರ ಮಾತಾಡ್ತೀರೋ ಏನು ಮಾಡ್ತೀರೋ ನಮಗೆ ಗೊತ್ತಿಲ್ಲ. ಇವಾಗ ನಮಗೆ ಗೌರ್ಮೆಂಟ್ ಆರ್ಡರ್ ಪ್ರಕಾರ ನಾನು ಅಲ್ಲಿ ಹೋಗಿದೆ, ಫೈಲ್ ಹೋಗಿದೆ, ಇಲ್ಲೋದಕ್ಕೆ ಗೊತ್ತಿಲ್ಲ. ನೀವು ಯಾರಿಗೆ ಮಾತಾಡ್ತೀರೋ ಮಾತಾಡಿ, ನಮಗೆ ಅನ್ಫ್ರೀಸ್ ಮಾಡಿಸಿ, ಮನೆ ಹ್ಯಾಂಡ್ ಓವರ್ ಮಾಡಿಸಿ. ನೀವು ಯಾರಿಗಾರ ಮಾತಾಡಿ, ನಾವೇನು ಇಲ್ಲೇ ಹೋಗ್ತೀವಿ. ನಾವು ಸಾಯಂಕಾಲ 8 ಗಂಟೆ ಆಗಲು ನಾವು ಇಲ್ಲೇ ಕುತ್ಕೊಂತೀವಿ. ಆಯಿತಾ? ನಾವು ಎದ್ದೋಗ ಮಕ್ಕಳೆಲ್ಲ ಬಂದಿರೋದು ಇಲ್ಲಿ. ನಮಗೆ 2 BHK ಯಾರಾದರೂ 2 BHK ನಿಮ್ಮ ರೂಲ್ಸ್ ತೆಗಿಸ್ರಿ. ಯಾರ ಹತ್ರ ಯಾರು ಫಸ್ಟ್ ದುಡ್ಡು ಕಟ್ಟಿದ್ದಾರೆ ನೋಡಿ. ಅಲ್ಲ, ದುಡ್ಡು ಕಟ್ಟಿದವರಿಗೆ ಕೊಡ್ತೀವಿ. ಅದರದಲ್ಲಿ ಅಲ್ಲ ಕಟ್ಟಿರೋರು ಯಾರು ನೋಡಿ. ಇನಿಷಿಯೇಟ್ ತಗೊಂಡ್ ಬಂದಿರೋರು ಗಾಣಿಗರಹಳ್ಳಿ ಅನ್ನೋದನ್ನ ಜಮೀರ್ ಸಾಹೇಬ್ರೆ ಹೇಳಿದಾರೆ ಓಪನ್ ಮೀಟಿಂಗ್ ಅಲ್ಲಿ. ಮತ್ತೆ ಅದಕ್ಕೆ ನಿಮ್ ಪ್ರಾಜೆಕ್ಟ್ ಅಷ್ಟು ಮುಂದೆ ಬಂದಿದೆಯಾ? ಪ್ರಾಜೆಕ್ಟ್ ಮುಂದೆ ಬಂದಿದೆ. ಇಲ್ಲಿ ಮತ್ತೆ ನಮಗೆ ಆಗ್ತಾ ಇಲ್ವಲ್ಲ, ಮನೆ ಬರ್ತಾ ಇಲ್ವಲ್ಲ. ಅಷ್ಟೇ ಅದು. ಸರಿ, ಇದು ಅನ್ಫ್ರೀಸ್ ಮಾಡಿಸ್ಕೊಡಿ ನಮಗೆ. ನೀವೇ ಹೇಳಿದ್ರಿ ನಮ್ಗೆ ದಿನ ತಕೊಳ್ಳಿ, ತಿಂಗ್ಳುಗಳು ತಗೋಬೇಡಿ, ದಿನ ತಕೊಳ್ಳಿ, ನಾನು ಫ್ರೀಸ್ ತೆಗಿಸ್ತೀನಿ ಅಂತ ಅಂದ್ರಿ. ನಾವು ದಿನಾನೇ ತಕೊಂತಿದೀವಿ. ಇವಾಗ ನೀವ್ ಹೇಳ್ದಂಗ್ ದಿನಾನೇ ತಕೊಂಡ್ತೀವಿ. ನೀವ್ ಯಾರ ಹತ್ರ ಮಾತಾಡಿ ಸರ್. ಅಮೌಂಟ್ ಫುಲ್ ಕಟ್ಟಿದವ್ರದ್ದು 90% ಕಟ್ಟಿದವರು ಅಥವಾ 8 ಲ್ಯಾಕ್ ಕಟ್ಟಿದವರು 3 ಲ್ಯಾಕ್, ಇವ್ರದ್ದು ಡಿಸಿಷನ್ ಆಗ್ಬೇಕಷ್ಟೇ. ಯಾರಾಗಬೇಕು, ಯಾರು ಮಾಡ್ಬೇಕು, ಅದು ಯಾರು ಮಾಡ್ಬೇಕು ಅವ್ರಿಗೆ ಮಾತಾಡಿ. ನಾವು ಬೇಕಿಂದ ನೀವು ಲೌಡ್ ಸ್ಪೀಕರ್ ಹಾಕಿ ನಾವು ಮಾತಾಡ್ತೀವಿ. ಇಲ್ಲ ಮಾತಾಡಿಸ್ಬೇಕು ಸರ್ ನೀವು. ಮತ್ತೆ ಪಬ್ಲಿಕ್ಗೋಸ್ಕರ ಸರ್ ನೀವಿರೋದು. 3 lakhs ಕೊಟ್ಟು ರಿಜಿಸ್ಟರ್ ಯಾರು ಮಾಡಿದ್ದಾರೆ, ಎಲ್ರಿಗೆ ಮನೆ ಸಿಗ್ಬೇಕು. ಅಮೌಂಟ್ ಯಾರು ಕಟ್ಟಿಲ್ಲಲ್ಲ ಅವ್ರದ್ದು ಎಷ್ಟು ದಿನ ಹೇಳಿ ಅನ್ಫ್ರೀಸ್ ಮಾಡಿಸಿ ಅಮೌಂಟ್ ಕಟ್ತಾರೆ. ನಿಮ್ ಟೈಮ್ ಆಗಬೇಕು, ಅದೇ ಹಾಕ್ಬೇಕು. ಇಲ್ಲ ತನಕ ಜಿಯೋ ಆಗಿ 1 ವರ್ಷ ಆಗಕ್ ಬಂತು ಸರ್, ನೆಕ್ಸ್ಟ್ ಜಿಯೋನೇ ಆಗ್ತಾ ಇಲ್ಲ. 1 ವರ್ಷ ಮೊನ್ನೆನು ಅವರು ಪರಶುರಾಮ್ ಸರ್ನ ಕರೆಸಿ ಸರ್, ಅವ್ರನ್ನ ಪರಶುರಾಮ್ ಸರ್ನ ಕರೆಸಿ ಅವ್ರು ಹೇಳ್ತಾ ಇದ್ದಾರೆ, ಇಲ್ಲಿ ಯಾರಿಗೆ ಬಂದ್ರು ಆನ್ಸರ್ ಕೊಡಲ್ಲ. ಹರಾಜಿಗೆ ಆಗ್ತಾ ಇದೀವಿ, ಅಲ್ಲಿ ಬಂದ್ ಮಾತಾಡಿ ಅಂತ ಅವರು ಹೇಳ್ತಾ ಇದ್ರು. ಆಮೇಲೆ ಇನ್ನೊಂದೇನ್ ಹೇಳ್ತಾರೆ, ಎಲ್ಲರೂ ಬಂದ್ ನಿಮ್ಮ ಹತ್ರನೇ ಮಾತಾಡ್ಲಿಕ್ಕೆ ಹೇಳ್ತಾರೆ. ಒಬ್ರು ಅಧಿಕಾರಿಗಳು ಯಾವ್ದು ಏನು ಆನ್ಸರ್ ಕೊಡಲ್ಲ, ಹಿಂಗೈತೆ ಅಂತ. ಪ್ರತಿಯೊಬ್ರು ನಿಮ್ಮ ಹತ್ರನೇ ಕಳಿಸ್ತಾ ಇದ್ದಾರೆ. ಅಲ್ಲ, ಅವ್ರು ಹೇಳ್ಬೇಕು ಅವ್ರದ್ದು ಏನಿದೆ ಅಂತ ಹೇಳಿ ಅವ್ರ ಲೆವೆಲ್ ಅಲ್ಲಿ ಹೇಳ್ಬೇಕು. ಆದ್ರೆ ನಿಮ್ಮನ್ನೇ ಏನ್ ಮಾಡ್ತಾ ಇದ್ದಾರೆ, ಅವ್ರನ್ನ ಕರೆಸಿ ಅವ್ರು ಹೇಳ್ತಾ ಇದ್ದಾರೆ, ಈಗ ನಮ್ಗೆ ಹೆಂಗ್ ಭಯ ಆಗಿದೆ ಅಂದ್ರೆ ಅವ್ರು ಪರಶುರಾಮ್ ಸರ್ ಹೇಳ್ತಾ ಇದ್ದಾರೆ ಹರಾಜಿಗೆ ಹಾಕ್ತಿವಿ ಅಂತ. ಇವಾಗ್ಲೂ ಅದನ್ನೇ. ಫಸ್ಟ್ ಆಫ್ ಆಲ್ ಸಬ್ಜೆಕ್ಟೇ ಅರ್ಥ ಆಗಿಲ್ಲ ಸರ್. ನಮ್ಮೆಲ್ಲರಿಗೆ ಅರ್ಥ ಆಗಿಲ್ಲ ಸರ್. ಜಿಯೋ ಫಸ್ಟ್ ಏನ್ ಜಿಯೋ ಆಗಿದೆ ಕೇಳಿ. ಹಾ ಸರ್, ಪೇಷಂಟು ಸತ್ತಿದೆ, ನಾನು ಬದುಕಿಸ್ಲಿಕ್ಕೆ ಓಡಾಡ್ತಾ ಇದ್ದೀನಿ ಅಷ್ಟೇ. ಇದನ್ನ ತಿಳ್ಕೊಳ್ಳಿ ಮೊದಲು. ಟಾಪಿಕ್ ಕ್ಲೋಸ್ ಆಗ್ಯದ. ಅದಕ್ಕೆ ನಮ್ಮ ಪ್ರಯತ್ನ ಏನ್ ಹೇಳಿ ಸರ್ ನೀವು ಅಂತ. ನಿಮ್ ಪ್ರಯತ್ನ ಏನೂ ಇಲ್ಲ ಇದರಲ್ಲಿ, ಏನೋ ಮಾಡೋ ಅವಶ್ಯಕತೆ ಇಲ್ಲ. ನಾನು ಮಾಡ್ತಾ ಇದ್ದೀನಿ, ಇವ್ರಿಗೆ ಅಪ್ಡೇಟ್ ಕೊಡ್ತಾ ಇದ್ದೀನಿ. ಅಷ್ಟಕ್ಕೂ ನಿಮ್ಗೆ ಸಮಾಧಾನ ಇಲ್ಲ ಅಂತಂದ್ರೆ ನಿಮ್ಗೆ ಇಲ್ಲ ಸರ್, ನಿಮ್ಗೆ ಫಾಲೋ ಮಾಡ್ತೀವಿ ನಾವು. ಫಾಲೋ ಮಾಡ್ತೀರಿ. ಆದ್ರೆ ನಮಗೂ ಏನಾದ್ರು ಸ್ವಲ್ಪ ಕೆಲಸ ಕೊಡಿ ಅಂತ. ನಾನ್ ಹೆಂಗ್ ಹೇಳಮ್ಮ, ಮತ್ತೆ ಅದೇ ಮನೆ ಸಿಗ್ಬೇಕಂದ್ರೆ ನಾನೇ ಡಿಸಿಷನ್ ತಗೊಂಡ್ ಬಿಡ್ತಿದ್ನಲ್ಲ. 3 ಲಕ್ಷ ಕಟ್ಟಿದವ್ರಿಗೆ ಮನೆ ಸಿಗ್ಬೇಕಂದ್ರೆ ಬೇರೆದವ್ರನ್ನ ಕೇಳೋ ಅವಶ್ಯಕತೆ ಇಲ್ಲ. ಜಿಯೋ ಯಾರ ಟೇಬಲ್ ಅಲ್ಲಿ ಇದೆ ಸರ್? ಯಾವುದು ನೀವು ಕಳಿಸಿರೋ ಜಿಯೋ? ಅಲ್ಲ, ಯಾರ ಟೇಬಲ್ ಅಲ್ಲಿ ಇದೆ ಅಂತಿಲ್ಲ, ವಾಪಸ್ ಬಂದಿದೆ. ನಾವು ಮತ್ತೆ ಫೈಲ್ ಪುಟ್ ಅಪ್ ಮಾಡ್ತಾ ಇದೀವಿ. ಇನ್ನೂ ಹೋಗಿಲ್ಲ ವಾಪಸ್ಸು ಮಾಡಿ ಕಳ್ಸಿದೀವಿ ಅಂತ. ಹೌದ್ರಿ, ವಾಪಸ್ ಬಂದದರ ಅರ್ಥ ಏನು? ಓದೋದು ವಾಪಸ್ ಬಂದದಂದ್ರೆ ಏನ್ ಅರ್ಥ? ಅಲ್ಲ, 2 ಸಲ ಮತ್ತೆ ವಾಪಸ್ 10 ಸಲ ಕಳಿಸ್ಬೇಕಾಗ್ತದ. ಸುಮ್ನೆ ಏನೋ ಪ್ರೊಸೀಜರ್ ಗೊತ್ತಿಲ್ಲದೆ ಮಾತಾಡಬೇಡಿ. ಫೈಲು ಫೈಲ್ ಹೋಗಿತ್ತು, ವಾಪಸ್ ಬಂತು. ಹೌದು, ವಾಪಸ್ ಆದ್ಮೇಲೆ ಮತ್ತೆ ನೀವು ನಮ್ಮ ಇನಿಷಿಯೇಟ್ ತಗೊಂಡು ಸೆಗ್ರಿಗೇಷನ್ ಮಾಡ್ತಾ ಇದ್ದೀವಿ. 100% ಕಟ್ಟಿದವ್ರು ಇಷ್ಟಿದ್ದಾರೆ, 90% ಕಟ್ಟಿದವ್ರು ಇಷ್ಟಿದ್ದಾರೆ, 8 ಲಕ್ಷ ಕಟ್ಟಿದವ್ರು ಇಷ್ಟಿದ್ದಾರೆ, 3 ಲಕ್ಷ ಕಟ್ಟಿದವ್ರು ಇಷ್ಟಿದ್ದಾರೆ. ಇದಕ್ಕೆ ನಮ್ಗೆ ಫೈನಲ್ ಕ್ಲಾರಿಟಿ ಕೊಡಿ ಅಂತ ಹೇಳಿ ಕಳಿಸ್ತಾ ಇದ್ದೀವಿ. ಅದ್ ಬಂದ್ಮೇಲೆ ಹೇಳ್ತೀನಿ. ಅದು ಬಂದ್ಮೇಲೆ ಕ್ಲಿಯರ್ ಆಗುತ್ತೆ. ಕ್ಲಿಯರ್ ಆದ ತಕ್ಷಣ ಅನ್ಫ್ರೀಸ್ ಆಗುತ್ತೆ. ಅನ್ಫ್ರೀಸ್ ಆದ ತಕ್ಷಣ ಅಮೌಂಟ್ ಬರುತ್ತೆ. ಅಮೌಂಟ್ ಬಂದ ತಕ್ಷಣ ಕಂಪ್ಲೀಷನ್ ಆಗುತ್ತೆ. ಕಂಪ್ಲೀಷನ್ ಆದ ತಕ್ಷಣ ಹ್ಯಾಂಡ್ ಓವರ್ ಆಗುತ್ತೆ. ಇಷ್ಟು ಪ್ರೊಸೀಜರ್ ಇರೋದು. ನೀವು ಅರ್ಥ ಮಾಡ್ಕೊಳ್ಳಿ ಸಿಚುವೇಶನ್, ಪ್ರೊಸೀಜರ್. ನೀವು ಹೇಳಿದ್ನೆಲ್ಲ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಹೋಯ್ತು, ಯಾಕೆ ಹೋದ್ಮೇಲೆ ಯಾಕೆ ಆಗ್ಲಿಲ್ಲ ಅಂತ ನಾನೇನು ಹೇಳಿ. ಅಲ್ಲ ಸರ್, ನೀವು ಹೇಳಿದ್ದನ್ನ ನಾನು ಅರ್ಥ ಮಾಡ್ಕೊಂಡು ನಮ್ಮವ್ರಿಗೆಲ್ಲ ನಾನು ಮನವರಿಕೆ ಮಾಡಿದ್ದೀನಿ. ಹೌದು, ಆಯ್ತಾ? ನಮ್ಮ ಮನವರಿಕೆ ಪ್ರಕಾರ ಅವರು ನಾನು ಏನಂತ ಹೇಳಿದ್ದೆ, ತಿಂಗಳಗಟ್ಟಲೆ ಟೈಮ್ ತಗೋಬೇಡಿ,
ನನಗೆ ಸಾಹೇಬ್ರು ಹೇಳಿರೋದು MD ಸಾಹೇಬ್ರು ಹೇಳಿರೋದು ತಿಂಗ್ಳುಗಟ್ಟಲೆ ತೊಗೋಬೇಡಿ, ವಾರ 15 ದಿನ ಅಂತಲೂ ಹೇಳಕ್ಕೆ ಹೋಗಬೇಡಿ. ಅಲ್ಲಲ್ಲ, ನೀವು ಹೆಂಗೆ ಹೇಳಿದ್ರೆ ನಾನು ಹಂಗೆ, ನೀವು ಹೆಂಗೆ ನನಗೆ ಇನ್ಫಾರ್ಮೇಷನ್ ಕೊಟ್ಟಿದ್ರಿ ನಾನು ಹಂಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಸೊ ವಾರಗಟ್ಟಲೆ ತೊಗೋಬೇಡಿ, ತಿಂಗ್ಳುಗಟ್ಟಲೆ ತೊಗೋಬೇಡಿ, ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮಾಡ್ಕೊಳ್ಳಿ, ನನಗೆ ಕಮಿಷನರ್ ಸಾಹೇಬರು ಹಿಂಗೆ ಹೇಳಿದ್ದಾರೆ. ಇವ್ರೇನು ಮಾಡಿದರು, ಮುಂದೆ ನುಗ್ಗಿದ್ರು, ಬ್ಯಾಂಕ್ನವ್ರನ್ನೆಲ್ಲ ಕರ್ಕೊಂಬಂದ್ರು. ನಾವೇ ಹೋಗಿ ಒಂದಿಬ್ಬರು 3 ಇನಿಷಿಯೇಟ್ ತೊಗೊಂಡು ಇರೋ ಬರೋರಿಗೆಲ್ಲ ಲೋನ್ ಮಾಡಿಸ್ಕೊಳ್ಳಿ, ನಿಮಗೆ ದುಡ್ಡಿಲ್ಲ ಅಂದರೆ ಅಥವಾ ದುಡ್ಡಿದ್ದರೆ ರೆಡಿ ಮಾಡಿ ಇಟ್ಕೊಳ್ಳಿ ಅಂತ ಇನ್ಫಾರ್ಮೇಷನ್ ಕೊಟ್ಟರು. ಇವಾಗ ಬ್ಯಾಂಕ್ನವ್ರು ಏನು ಮಾಡಿದರು, ಆಯಿತು ಎಲ್ಲ ನೋಡಿದರು, ಎಲ್ಲ ರೆಡಿ ಮಾಡ್ಕೊಂಡ್ರು, 15,000 20,000 ಅದೇನೋ ಬೇಸಿಕ್ ಫಂಡ್ ಅಂತ ಕಟ್ಸ್ಕೊಂಡ್ರು. ಎಲ್ರಿ ಮತ್ತು NOC ಕೊಡ್ರಿ ಅಂದರು. NOC ಬಂದರೆ ಇಲ್ಲಿ ಜೀವ ಆಗದಲ್ಲೇ NOC ಇಲ್ಲ ಅಂದರು. NOC ಇಲ್ದಲ್ಲೇ ಜೀವ ಇದು ಕೊಡೋಕೆ ಬರೋಲ್ಲ, ಜೀವ ಇಲ್ದಲ್ಲೇ NOC ಅನ್ಫ್ರೀಸ್ ಆಗಲ್ಲ. ಇವಾಗ ಬ್ಯಾಂಕ್ನವ್ರು ಏನು ಹೇಳ್ತಾರೆ, ನಿಮ್ದೆಲ್ಲ ರೆಡಿ ಇದೆಯಪ್ಪ, ನೀವೇ NOC ತಂದು ಕೊಡಿ. ಇವರೇ, ನಾನು ಶಿವಕುಮಾರ್ ಸರ್ ಹೇಳಿ. ಪ್ರತಿನಿಧಿಯಿಂದ. ನಮಸ್ಕಾರ. ನಮಸ್ಕಾರ ಸರ್, ಹೇಳಿ ಸರ್ ಹೇಳಿ. ಇವಾಗ ನಿಮ್ದು ಸೈಟಿಗೆ ದುಡ್ಡು ಕಟ್ಟಿದ್ರು ರಾಜೀವ್ ಗಾಂಧಿದು, ಅದು ಏನು ಸಮಸ್ಯೆ ಆಗಿದೆ, ಏನಾಗಿದೆ ಆಕ್ಚುಲಿ? ಸರ್ ಅದೇನಂದ್ರೆ, ನಾವು 2022ರಲ್ಲಿ ರಾಜೀವ್ ಗಾಂಧಿ ಹೌಸಿಂದ ಸ್ಕೀಮ್ ಅಪ್ಲಿಕೇಶನ್ ಬಿಟ್ಟಾಗ ಮನೆಗೆ ಅಪ್ಲಿಕೇಶನ್ ಹಾಕಿದ್ದೀವಿ ನಾವು. ಓಕೆ. ಡಾಕ್ಯುಮೆಂಟ್ಸ್ ಎಲ್ಲ ಅಪ್ಲೋಡ್ ಆದ್ಮೇಲೆ ನಮ್ಗೆ ಒಂದು ಮೆಸೇಜ್ ಬರುತ್ತೆ, ನೀವು ಆಯ್ಕೆ ಆಗಿದ್ದೀರಾ ಅಂತ. ಆಯ್ಕೆ ಆಗಿದ್ದೀರಾ ಅಂತ ಬಂದ್ಮೇಲೆ ನಾವು ಫ್ಲಾಟ್ ಸೆಲೆಕ್ಟ್ 3 ಲಕ್ಷ ಅಡ್ವಾನ್ಸ್ ಕಟ್ಬಿಟ್ಟು IDBI ಬ್ಯಾಂಕಿಗೆ ಖಾತೆಗೆ ನಾವು ದುಡ್ಡೇನು ಕಟ್ಬಿಟ್ಮೇಲೆ ಅದು ವೆಬ್ಸೈಟಲ್ಲಿ ಹೋಗ್ಬಿಟ್ಟು ಓಪನ್ ಮಾಡಿಬಿಟ್ಟು ಆಯ್ಕೆ ಮಾಡ್ಕೋಬೋದು ಫ್ಲಾಟ್. ಓಕೆ. ದುಡ್ಡು ಕಟ್ಟಿದಾದ್ಮೇಲೆ ಮೆಸೇಜ್ ಬರುತ್ತೆ. ಆ ಮೆಸೇಜ್ ಬಂದ್ಮೇಲೆ ವೆಬ್ಸೈಟಲ್ಲಿ ಅವ್ರು ಓಪನ್ ಮಾಡಿರ್ತಾರೆ. ಅಪ್ಲಿಕೇಶನ್ ನಂಬರ್ ಹಾಕ್ಬಿಟ್ಟು ನಾವು ಓಪನ್ ಮಾಡಿದ್ರೆ ನಾವು ದುಡ್ಡು ಆಯ್ಕೆ ಮಾಡ್ಬೋದು. ಅದು 2022ರಲ್ಲಿನೇ ಪ್ರೊಸೆಸ್ ಮಾಡಿದೀವಿ ನಾವು 3 ಲಕ್ಷ ಕಟ್ಬಿಟ್ಟು. ಓಕೆ. ಅದಾದ್ಮೇಲೆ ಇಲ್ಲಿವರೆಗೂ ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ ವೇಟ್ ಮಾಡ್ತಾ ಇದ್ದೀವಿ. ಆಮೇಲೆ ಸುಮಾರು ಸಲ RGSL ಹೋಗಿ ರಿಕ್ವೆಸ್ಟ್ ಲೆಟರ್ ಕೊಟ್ಟಿದ್ದೀವಿ, ಕೆಲಸ ಆಗ್ತಾ ಇಲ್ಲ, ಯಾವಾಗ ಕೊಡ್ತೀರಾ, 4 ವರ್ಷದಿಂದ ಮನೆಗೆ ಕಂಪ್ಲೀಟ್ ಆಗ್ತಾ ಇಲ್ಲ ಅಂತ ನಾವು ಸುಮಾರು ಸಲ RGSL MD ಅವರಿಗೆ ರಿಕ್ವೆಸ್ಟ್ ಮಾಡಿದ್ದೀವಿ, ಹೋರಾಟಗಳು ಮಾಡಿದ್ದೀವಿ ಜನಗಳನ್ನ ಸೇರಿಸಿ. ಬಟ್ ಈ ವರ್ಷದಲ್ಲಿ ಸ್ವಲ್ಪ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ. ಓಕೆ. ಟೈಲ್ಸ್ ವರ್ಕ್ ಅದೆಲ್ಲ ಮಾಡ್ತಾ ಇದ್ದಾರೆ. ಬಟ್ ಇವಾಗ ಏನ್ ಹೇಳ್ತಾ ಇದಾರೆ ಅಂದ್ರೆ 2 BHK ಅವರಿಗೆ ಟೋಟಲ್ 14,70,000 ಇರೋದು. ಅದರಲ್ಲಿ ಫಸ್ಟ್ ಸ್ಟೇಜ್ ಅಲ್ಲಿ ಅಡ್ವಾನ್ಸ್ 3 ಲಕ್ಷ, ಆಮೇಲೆ ಸೆಕೆಂಡ್ 5 ಲಕ್ಷ, ಮಿಕ್ಕಿರೋದು K&O ಅಂತ ಇದೆ ಸೂಚನೆ, ಅವ್ರ ಬುಕಿಂಗ್ ಸೂಚನೆ ಗೈಡ್ಲೈನ್ಸ್ ಅಲ್ಲಿ ಅದು ಇದೆ. ಸೊ ಆ 3 ಲಕ್ಷ ಕಟ್ಟಿದಾದ್ಮೇಲೆ 1 ತಿಂಗಳ ನಂತರ 5 ಲಕ್ಷ 2ನೇ ಸ್ಟೇಜ್ ಕಂತು ಕಟ್ಟಬೇಕು ಅಂತ ಇದೆ, ಅದು ಮೆಸೇಜ್ ಕಳಿಸಿದ್ಮೇಲೆ. ಓಕೆ. ಸೊ ಇವರು ಇವಾಗ ಏನ್ ಹೇಳ್ತಾ ಇದಾರೆ ಅಂದ್ರೆ, ನೀವು ಅಮೌಂಟ್ ಕಟ್ಟಿಲ್ಲ, ಬರೀ 3 ಲಕ್ಷ ಅಷ್ಟೇ ಕಟ್ಟಿದೀರಾ, ನಿಮ್ಗೆ ಮನೆಗಳು ಇದು ಮಾಡ್ಕೊಡಲ್ಲ. ಅದನ್ನ ಗೌರ್ಮೆಂಟ್ ಜಿಯೋ ಆರ್ಡರ್ ಇದೆ ನಮ್ಗೆ. ಇವ್ರು RGSL MD ಕೇಳಿದಾಗ, ಯಾವ MD ಹೆಸರೇನು? MD ಈಗ ಪ್ರೆಸೆಂಟ್ ಪರಶುರಾಮ್ ಶಿನ್ನಾಳ್ಕರ್ ಅಂತ ಬರ್ತಾರೆ. ಓಕೆ. ಸೊ ಅವ್ರು ಹೇಳ್ತಿರೋದು ಏನಂದ್ರೆ, ನಮ್ಗೆ ಜಿಯೋ ಆರ್ಡರ್ ಬಂದಿದೆ, 3 ಲಕ್ಷ ಕ್ಯಾನ್ಸಲ್, 3 ಲಕ್ಷ ಯಾರು ದುಡ್ಡು ಕಟ್ಟಿರ್ತಾರೆ ಅವ್ರಿಗೆಲ್ಲ ಸೈಡ್ ಮಾಡ್ಬಿಟ್ಟು ಫುಲ್ ಅಮೌಂಟ್ ಕಟ್ಟಿದ್ರೆ ಮಾತ್ರ ರಿಜಿಸ್ಟ್ರೇಷನ್ ಮಾಡಿಸ್ಕೊಡಿ, ಅವರಿಗೆಲ್ಲ ಕ್ಯಾನ್ಸಲ್ ಮಾಡಿ ಮಿಕ್ಕಿರೋ ಪ್ರೊಸೆಸ್ ಏನಿದೆ ಹರಾಜಿಗೆ ಆ ಥರ ಮಾಡಿ ಅಂತ ಹೇಳಿದ್ರು ನಾವು ಹೋದಾಗ. ಅದು ರಿಟರ್ನ್ ಅಲ್ಲಿ ಯಾವ್ದು ಕೊಟ್ಟಿಲ್ಲ, ಓವರಲ್ ಆಗಿ ಅಲ್ಲಿ ಹೇಳಿದ್ರು. ನಾವು ಅದನ್ನೇ ರಿಟರ್ನ್ ಅಲ್ಲಿ ಕೊಡಿ, ಇಲ್ಲ ನಮ್ಮ ವೆಬ್ಸೈಟ್ ಅಲ್ಲಿ ಬುಕಿಂಗ್ ಮಾಡ್ಬೇಕಾದ್ರೆ ಅಲ್ಲಿ ಏನೇ ಅಪ್ಡೇಟ್ ಇದ್ರೆ ಕೊಡ್ತಿರಲ್ಲ ಅದು ಕೊಡಿ, ಇಲ್ಲ ಅಂದ್ರೆ ಮೆಸೇಜ್ ಕಳಿಸಿ ನಮ್ಗೆ ಎಲ್ಲರಿಗೂ. ನೀವು ಹೇಗೆ ಪ್ರತಿಯೊಂದು ಆಯ್ಕೆ ಮಾಡೋ ಪ್ರೊಸೆಸ್ ಅಲ್ಲಿ ಮೆಸೇಜ್ ಬರುತ್ತಲ್ಲ, ಅದರಿಂದಾನೇ ಮೆಸೇಜ್ ಕಳಿಸಿ ಅಂತ ಹೇಳ್ದೆ ನಾನು. ಅದೆಲ್ಲ ಇದೇ ಇಲ್ಲ, ಜಿಯೋ ಆರ್ಡರ್ ಇದಾಗಿದೆ ಅಂತ ಸುಮ್ನೆ ಹಂಗೆ ಹೇಳ್ಬಿಟ್ಟು ಇದು ಮಾಡಿದ್ರು MD ಅವರು. ಸೊ ತಿರ್ಗಾದಾದ್ಮೇಲೆ ಕೆಲವು 2-3 ಸಲ ಪ್ರೆಷರ್ ಹಾಕಿದೀವಿ. ಸೊ ಈಗ ಯಾವ್ದು ನಮಗೂ ಈಗ ಪ್ರೂಫ್ ಇಲ್ವಲ್ಲ, ಹೇಗೆ ಅವರಿಗೆ ಕ್ವಶನ್ ಮಾಡ್ಬೇಕು ಅಂತ ನಾವು ಸುಮ್ನೆ ಆಗ್ಬಿಟ್ಟಿದೀವಿ. ಈಗ ಅವ್ರ ಆದೇಶನೇ ಹೊಡಿಸಿಲ್ವಲ್ಲ, ಯಾವ್ದು ಓವರಲ್ ಆಗಿ ಹೇಳ್ತಾ ಇದಾರೆ ಅಷ್ಟೇ, ಭಯ ಬಿಡಿಸ್ಬಿಟ್ಟು. ಓಕೆ. ಈಗ ನಾನು ಕೇಳೋದೇನಂದ್ರೆ, ನಿಮಗೆ ನೀವು ಲಾಸ್ಟ್ ಟೈಮ್ ಪೇಮೆಂಟ್ ಮಾಡಿದೀನಿ 2022ರಲ್ಲಿ ಅಂದ್ರಲ್ಲ, ಪೇಮೆಂಟ್ ರೆಸಿಪ್ಟ್ ಇದೆಯಾ ತಮ್ಮ ಹತ್ರ? ಅದು ಇದೆ ಸರ್, ಬ್ಯಾಂಕಿಗೆ ಕಟ್ಟಿರೋ ರಿಸಿಪ್ಟ್ ಇದೆ. ಕಟ್ಟಿದಾದ್ಮೇಲೆ ನಮ್ಗೆ RGSL ಇಂದ ಒಂದು ಮೆಸೇಜ್ ಬರುತ್ತೆ, ಆ ಮೆಸೇಜು ಇದೆ. ಓಕೆ. ಅದನ್ನ ನಮಗೆ ಕಳಿಸ್ಬೋದಾ? ಕಳಿಸ್ತೀವಿ ಸರ್, ಅದನ್ನ ಓಕೆ. ನೀವು ಯಾರನ್ನ ಅಲ್ಲಿ ಮಿನಿಸ್ಟರ್ನ ಯಾರನ್ನ ಭೇಟಿ ಮಾಡಿರ್ಲಿಲ್ವಾ ಈ ವಿಚಾರವಾಗಿ? ಅದು ಒಂದ್ಸಲ ಇವರು ಜಮೀರ್ ಅವ್ರ ಹತ್ರ ಹೋಗಿದ್ವಿ, ಆಮೇಲೆ ನಮ್ಮ ದಾಸರಳ್ಳಿ ಕ್ಷೇತ್ರ ಮಂಜುರಾಜ್ ಸರ್ ಹತ್ರನು ಈ ತರ ಆಗ್ತಾ ಇದೆ ಅಂತ, ಡಿಲೇ ಆಗ್ತಾ ಇದೆ 5 ವರ್ಷದಿಂದ, ನಮ್ಗೆ ಬಾಡಿಗೆನು ಕಟ್ತಾ ಇದೀವಿ, ಇಲ್ಲೂ 3 ಲಕ್ಷ ಕಟ್ಬಿಟ್ಟಿದೀವಿ ಅಂತ ಅಲ್ಲೂ ರಿಕ್ವೆಸ್ಟ್ ಮಾಡಿದೀವಿ. ಸುಮಾರು ಹೋರಾಟಗಳು ರಿಕ್ವೆಸ್ಟ್ಗಳು ಮಾಡಿದೀವಿ, ಬಟ್ ಯಾವ್ದು ಪಾಸಿಟಿವ್ ಆಗಿ ಬಂದಿಲ್ಲ ರೆಸ್ಪಾನ್ಸ್.
ಓಕೆ 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 ಅದೊಂದು ಡಾಕ್ಯುಮೆಂಟ್ ಕಳಿಸಿ. ಈಗ ನೀವು ಮೊನ್ನೆ ಯಾರೋ ಅಲ್ಲಿ ಆಫೀಸಲ್ಲಿ ಯಾವುದೋ ಹೋಗಿದ್ರಲ್ಲ ರಾಜೀವ್ ಗಾಂಧಿ ಹೌಸಿಂಗ್ ಇದಕ್ಕೆ, ಆ ಟೈಮ್ನಲ್ಲಿ ಯಾರ ಹತ್ರ ಮಾತಾಡಿದ್ರಲ್ಲ ಅವ್ರೇನು ಹೇಳಿದ್ರು ಆಫೀಸರು? ಆಫೀಸರ್ ಅದೇ ನಮಗೆ ಜಿಯೋ ಆರ್ಡರ್ ಗೌರ್ಮೆಂಟ್ ಆರ್ಡರ್ ಮೇಲೆ ಹಾಕ್ತಾ ಇದ್ದಾರೆ ಅವರು. ಜಿಯೋ ಆರ್ಡರ್ ನಮಗೆ ಹಿಂಗೆ ಹಾಕಿದ್ದಾರೆ. ಓಕೆ, ಜಿಯೋ ಆರ್ಡರ್ ಕೊಟ್ರೆ ನಿಮಗೆ ಹಾಗಾದ್ರೆ? ಅದೇ ಕೊಟ್ಟಿಲ್ಲ ಸರ್, ಕೊಟ್ಟಿಲ್ಲ. ವೆಬ್ಸೈಟಲ್ಲೂ ಅಪ್ಡೇಟ್ ಇಲ್ಲ. ಚೆಕ್ ಮಾಡಿದೆ ನಾನು ರಾಜೀವ್ ಗಾಂಧಿ ಕಾರ್ಪೊರೇಷನ್ ಇದರಲ್ಲಿ. ಓಕೆ. ಅಲ್ಲಿ ಇದು ಇರುತ್ತೆ, ಜಿಯೋ ಆರ್ಡರ್ ಏನಿದೆ ಸೂಚನೆಗಳು, ಏನಾದರೂ ನ್ಯೂಸ್ ಇದ್ರೆ ಅಪ್ಡೇಟೆಡ್ ಅಂತ ಇರುತ್ತೆ. ಅಲ್ಲಿ ನೋಡಿದೆ ಯಾವುದು ಆ ಥರ ಅಪ್ಡೇಟ್ ಮಾಡಿಲ್ಲ ರೀಸೆಂಟಾಗಿ ಅವರು. ಕ್ಯಾನ್ಸಲೇಷನ್ ಬಗ್ಗೆ ಆಗಲಿ, ದುಡ್ಡು ಜಾಸ್ತಿ ಆಗಿದ್ರಾಗಲಿ, ಅಥವಾ ಮನೆ ಹ್ಯಾಂಡ್ ಓವರಿಂಗ್ ಬಗ್ಗೆ ಆಗಲಿ ಯಾವುದು ಹೊಸ ಅಪ್ಡೇಟ್ ಮಾಡಿಲ್ಲ ಅಲ್ಲಿ. ಓಕೆ. ನಾವು ಮನೆ ಯಾವಾಗ ಕೊಡ್ತೀರ ಅಂತ ಕೇಳಕ್ ಹೋದಾಗ ಈ ತರ ಅವ್ರದ್ದು ಉತ್ತರಗಳು ಬರ್ತಾ ಇದಾವೆ. ಆಮೇಲೆ ಏನ್ ಮಾಡಿದ್ದಾರೆ, ನಾವು ದುಡ್ಡು ಕಟ್ಟಕ್ ರೆಡಿ ಇದಾರೆ ನಮ್ಮವರೆಲ್ಲ, ಬ್ಯಾಂಕ್ದವ್ರನ್ನ ಕರೆಸ್ಬಿಟ್ಬಿಟ್ಟು ನಾವು ಎಲ್ಲರೂ ಲೀಸ್ಟ್ ಮಾಡಿ ಲೋನ್ ತಗೊಂಡ್ಬಿಟ್ಟು ಕಟ್ತೀವಿ ಅಂತ ಹೇಳಿದೆ. ಬಟ್ ಇವ್ರು ಏನ್ ಮಾಡಿದ್ದಾರೆ, ಅನ್ಫ್ರೀಸ್ ಮಾಡ್ಕೊಂಡು ಕುತ್ಕೊಂಡಿದ್ದಾರೆ. ಓಕೆ. ಇದು freeze ಮಾಡ್ಬಿಟ್ಟಿದ್ದಾರೆ. ಅದು ಓಪನ್ ಮಾಡ್ತಾ ಇಲ್ಲ. ನಾವ್ ಹೇಳ್ತಾ ಇದೀವಿ ನಾವು ದುಡ್ಡು ಕಟ್ತೀವಿ, ನೀವು ದುಡ್ಡು ಕಟ್ಟಿಲ್ಲ ಅಂತ ಇದ್ರಲ್ಲ, ನೀವು ನೋಟಿಸ್ ಏನು ಕೊಟ್ಟಿಲ್ಲ, ಇವಾಗ ಹೇಳ್ತಾ ಇದ್ದೀರಿ ಸರಿ ನಮ್ ಟೈಮ್ ಕೊಡಿ ನಾವು ಕಟ್ತೀವಿ ಅಂತ ಹೇಳ್ತಾ ಇದೀವಿ. ಆದ್ರೆ ಅವರು ಇಲ್ಲ, ಜಿಯೋ ಆರ್ಡರ್ ಮೇಲೆ, ಗೌರ್ಮೆಂಟ್ ಆರ್ಡರ್ ಮೇಲೆ ಹಾಕ್ತಾ ಇದಾರೆ. ಗೌರ್ಮೆಂಟ್ ಇಂದ ಆದೇಶ ಬಂದಿಲ್ಲ, ಅದು ಬರೋವರೆಗೂ ನಾವು ಬ್ಯಾಂಕ್ ಅನ್ಫ್ರೀಸ್ ಮಾಡಕ್ಕಾಗಲ್ಲ ಅಂತ. ಓಕೆ ಓಕೆ ಓಕೆ. ತಮ್ಮ ಮುಂದಿನ ಹೋರಾಟ ಏನಿದೆ ಇದ್ರ ಬಗ್ಗೆ? ಅದೇ ನಾವು ನಮ್ಮೆಲ್ಲ ಈಗ ಯಾರ್ಯಾರು ಇನ್ನೂ ಮನೆಗಳು ಸಿಕ್ಕಿಲ್ಲ, ನಮ್ಮ ಗಾಣಿಗೆರಹಳ್ಳಿ ಆಗ್ಲಿ, ಬೇರೆ ಕ್ಷೇತ್ರ ಆಗ್ಲಿ, ಒಟ್ಟಿಗೆ ಸೇರಿಸ್ಬಿಟ್ಟು ನಾವು ತಿರ್ಗಾ ಒಂದ್ಸಲ 2 ಸಲ ನಾವು ಇವರು RGSL MD ಹತ್ರ ರಿಕ್ವೆಸ್ಟ್ ಮಾಡಿ ಇನ್ನೊಂದು ಏನ್ ಅಂತಾರಂತ ಅವ್ರ ಹತ್ರ ಒಂದೆರಡು ಅಪ್ಡೇಟಿಗೆ ಕಾಯ್ತಾ ಇದ್ದೀವಿ. ಅವ್ರೇನಾದ್ರೂ ಇದ್ ಮಾಡ್ಬೋದಾ ಅಂತ, ಆಶ್ವಾಸನೆ ಕೊಡ್ಬೋದಂತ. ಅದನ್ನು ಆಗಿಲ್ಲ ಅಂದ್ರೆ ನೆಕ್ಸ್ಟ್ ವಿಕಾಸದ ಹೋಗ್ಬಿಟ್ಟು ನಮ್ಮ ಮಾನ್ಯ ಜಮೀರ್ ಸರ್ ಹತ್ರ ಹೋಗ್ಬಿಟ್ಟು ಇದ್ರ ಬಗ್ಗೆ ಚರ್ಚೆ ಮಾಡಿ ಏನಿದೆ ಅದನ್ನ ಸರಿಪಡಿಸ್ವಿ ಅಂತ ಹೇಳ್ಬಿಟ್ಟು ಆದಷ್ಟು ಬೇಗ ನಮ್ಗೆ ಕೀ ಹ್ಯಾಂಡರ್ ಮಾಡಿ ಅಂತ ರಿಕ್ವೆಸ್ಟ್ ಕೊಡಕ್ ಹೋಗ್ತಾ ಇದೀವಿ ನಾವು. ಓಕೆ ಸರ್, ಥ್ಯಾಂಕ್ ಯು. ಅದೊಂದು ಅದನ್ನು ಆಗಿಲ್ಲ ಅಂದ್ರೆ ಲಾಸ್ಟ್ CM ಕಾರ್ಯದರ್ಶಿ, CM ಕಚೇರಿಗೆ ಹೋಗೋ ಒಂದು ಪ್ಲಾನ್ ಇದೆ, ಮುಂದಿನ ಹೆಜ್ಜೆ ನಮ್ದು. ಓಕೆ, ನನಗೆ ನೀವು ಕಟ್ಟಿರೋದು ಪೇಮೆಂಟ್ ರೆಸಿಪ್ಟು ಮತ್ತೆ ನಿಮಗೆ ಮೆಸೇಜ್ಗಳು ಬಂದಿದ್ದು ಒಂದು ವಾಟ್ಸಪ್ ಮಾಡ್ಬೋದಾ ತಾವು? ಕಳಿಸ್ತೀನಿ ಸರ್, ಕಳಿಸ್ತೀನಿ. ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.